ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಾಗಾರ್ಜುನ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಶಂಭೋ ಯೂನಿವರ್ಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಪಾಡ್‌ಕಾಸ್ಟ್‌ಗೆ ಒಬ್ಬ ವಿಶೇಷ ವ್ಯಕ್ತಿ ಬಂದಿದ್ದಾರೆ. ಬ್ಯಾಂಗ್ಳೂರ್ ಸೌತ್ ಯೂತ್ ಪ್ರೆಸಿಡೆಂಟ್ ಹಾಗೂ ಕಾಂಪಿಟೇಟಿವ್ ಅಡ್ವೈಸರ್ ಹಾಗೂ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಒಬ್ಬ ವಿಶೇಷ ವ್ಯಕ್ತಿ. ಅವರ ಹೆಸರು ಮನೋಜ್ ಕುಮಾರ್ ಗೌಡ. ಹಾಗೂ ಅವ್ರದ್ದು ಒಂದು ಕಂಪನಿ ಕೂಡ ಇದೆ. ಮನೋಜ್ ಗ್ರೂಪ್ ಆಫ್ ಕಂಪನೀಸ್‌ನ ಫೌಂಡರ್ ಹಾಗೂ ಡೈರೆಕ್ಟರ್ ಕೂಡ ಇವರು. ಸರ್, ನಮ್ಮ ಪಾಡ್‌ಕಾಸ್ಟ್‌ಗೆ ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್, ಹೇಗೆ ನಿಮ್ಗೆ ಇಷ್ಟೊಂದು ವಿವಿಧ ಕ್ಷೇತ್ರಗಳಲ್ಲಿ ನೀವು ಇಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ರಲ್ಲ, ಹೇಗೆ? ಏನು? ಸರ್ ಎಲ್ಲ ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಸಮಾಜ ಸೇವೆ ಮಾಡಬೇಕನ್ನೋದೇ ನನ್ನ ಮೂಲ ಉದ್ದೇಶ. ಅದಕ್ಕೆ ಮಾರ್ಗದರ್ಶಕರು ಅಂತ ಬಂದು ನಮ್ಮ ಚಿಕ್ಕಪ್ಪ ಕೂಡ ಸೇವೆ ಮಾಡ್ತಾಯಿದ್ರು ಒಂದು ಇದರಲ್ಲಿ. ಸೊ ಅದ್ರಲ್ಲಿ ನಾನು ಮಾಡಬೇಕಂತಿದ್ದೆ. ಸೊ ಅದಾದಮೇಲೆ ಸೋಷಲ್ ಸರ್ವಿಸ್ ಮಾಡಿಕೊಂಡು ಯೂತ್ಸ್ ಆಗಿ ನಾನು ಕೂಡ ಒಬ್ಬ ಸಿವಿಲ್ ಸರ್ವಿಸ್ ಆಸ್ಪಿರೆಂಟೆ. ನಾವು ಸುಮಾರು ಎಕ್ಸಾಮ್ಸ್ ಬರೆದು ಸಣ್ಣ ಪುಟ್ಟ ಇದರಿಂದ ದೂರ ಆಗಿದ್ದೆ. ಅದಾದಾಗ ಮತ್ತೆ ಯಾಕೆ ನನ್ನದೇ ಒಂದು ಇನ್ಸ್ಟಿಟ್ಯೂಟ್ ಮಾಡಬಾರ್ದು, ಯಾಕೆ ನಾವು ಒಂದು ಸ್ಫೂರ್ತಿ ಆಗ್ಬೋದು ಯುವಕರಿಗೆ ಅಂದ್ಬಿಟ್ಟು ಸೊ ಸುಮಾರು ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಟೈಅಪ್ ಮಾಡಿಕೊಂಡು ವರ್ಕ್ಶಾಪ್ಸ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ಮಾರ್ಗದರ್ಶನ ಕೊಟ್ಟು ಮಾಡ್ತಾಯಿದ್ದೀನಿ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಮನೋಜ್ ಗ್ರೂಪ್ ಆಫ್ ಕಂಪ್ನೀಸ್ ಸಂಸ್ಥೆ ಓಪನ್ ಮಾಡಿದ್ದೀನಿ. ನಿಮ್ಮ ಸಂಸ್ಥೆಯ ಒಂದು ಏನು ಸರ್ ಅದು? ನಿಮ್ಮ ಸಂಸ್ಥೆಯ ಮೂಲ ಉದ್ದೇಶ ಏನು? ಜನರಿಗೆ ಏನು ಕೊಡಬೇಕು ಅಂತ ಇದ್ದಾರೆ? ಟೋಟಲಿ ಇಟ್ಸ್ ಒಂಥರ NGO ಥರನೂ ಇದೆ, ಜೊತೆಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೂಡ ಇದೆ, ಜೊತೆಗೆ ಕೋರ್ಸ್ ಕೂಡ ಕಲಿಬೋದು ಅದರಲ್ಲಿ. ಏನಂತಂದರೆ IT ಆ್ಯಂಡ್ ನಾನ್-IT ಕೋರ್ಸಸ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಅದರಲ್ಲೇ ಇನ್ವಾಲ್ವ್ ಆಗುತ್ತೆ. ಮತ್ತು ಫೈರ್ ಸೇಫ್ಟೀಸ್ ಕೂಡ ಅದರಲ್ಲೇ ರಿನೋವೇಟ್ ಮಾಡ್ಕೊಬೋದು. ಅಂದರೆ ಒಂದು ಹಾಸ್ಪಿಟಲ್ಸ್ ಕಟ್ಟಬೇಕಂದ್ರೆ ಫೈರ್ ಸೇಫ್ಟೀಸ್ ಬೇಕಾಗುತ್ತೆ. ಮತ್ತು ಒಂದು ಈವೆಂಟ್ ಅಂತ ಬಂದಾಗ ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮತ್ತು ಅಲ್ಲಿರೋ ಸೆಕ್ಯೂರಿಟೀಸ್ ಆಗಿರ್ಬೋದು, ಅಂದರೆ ನಮ್ಮ ಟಾಪ್ ಗನ್‌ಮ್ಯಾನ್ಸ್ ಆಗಿರ್ಬೋದು, ಮತ್ತು ಬೌನ್ಸರ್ಸ್ ಆಗಿರ್ಬೋದು, ಎಸ್ಕಾರ್ಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಒಂದು ಗ್ರೂಪಲ್ಲಿ ನಡೀತಿದೆ. ಅದು ಬಿಟ್ಟರೆ ಇನ್ನು ಮುಖ್ಯವಾಗಿ ಏನಂದರೆ ಪಬ್ಲಿಕೇಷನ್ಸ್ ಆಗಿರ್ಬೋದು, ಇಲ್ಲ ಫೈನಾನ್ಷಿಯಲ್ ಅಡ್ವೈಸರ್ ಆಗಿರ್ಬೋದು. ಈಗ ಏನೇ ಒಂದು ಮಾರ್ಗದರ್ಶಕರಾಗಿ ಲೀಗಲ್ ಅಂದರೆ ಅಡ್ವೊಕೇಟ್ಸು, ಲಾಯರ್ಸ್ ಆಗಿರ್ಬೋದು, ಪ್ರತಿಯೊಂದು ಇರಬೇಕು ನಮ್ಮ ಕಂಪ್ನಿ ಒಳಗೆ ಎಲ್ಲ ಒಂದು ಇದೆ. ಇಷ್ಟು ಒಳಗೊಂಡಿದೆ ನಿಮ್ಮ ಕಂಪನಿಯಲ್ಲಿ? ಇಷ್ಟು ಇದೆ. ಓಕೆ. ಎಷ್ಟೋ ಜನ ಯುವಕರಿಗೆ ನೀವು ಮಾರ್ಗದರ್ಶಕರಾಗಿದ್ದೀರಾ. ಆ್ಯಂಡ್ ನಿಮ್ಮದೇ ಆದಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇರತಕ್ಕಂತಹ ಎಷ್ಟೋ ಜನ ಸ್ಟೂಡೆಂಟ್ಸ್‌ಗೆ ನೀವು ಅಡ್ವೈಸ್ ಮಾಡ್ತಿರ್ತೀರ. ಇದ್ರ ಬಗ್ಗೆ ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಬಂತು? ಈ ಫೀಲ್ಡ್ ಯಾಕೆ ನೀವು ಚೂಸ್ ಮಾಡಿದ್ರಿ? ಸರ್ ಯೂಶಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಚಿಕ್ಕ ವಯಸ್ಸಲ್ಲಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಬ್ಬರು ಖಾಕಿ ಹಾಕಬೇಕು, ಇಲ್ಲ ನಾನು ಏನೋ ಒಂದು ಅಚೀವ್ ಮಾಡಬೇಕು, IAS ಆಗಬೇಕು, IPS ಆಗಬೇಕು, ಇಲ್ಲ ಸ್ಟಾರ್ ಶೋಲ್ಡರ್ ಮೇಲೆ ಇರಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಕುತೂಹಲ ಇರುತ್ತೆ. ನಾನು ಆಗಲೇಬೇಕು ಅನ್ನೋದು ಇರುತ್ತೆ, ನಾನೊಬ್ಬ ಆಫೀಸರ್ ಆಗಬೇಕನ್ನೋದು. ಸೊ ನನಗೂ ಚಿಕ್ಕ ವಯಸ್ಸಲ್ಲಿ ಕೂಡ ನನಗೊಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಬರಬೇಕನ್ನೋದು ನನಗೇನು ಆಸೆ ಇದ್ದಿಲ್ಲ. ನಾನೊಬ್ಬ ಇಂಜಿನಿಯರ್, ಬೇಸಿಕ್ಕಾಗಿ ನಾನೊಬ್ಬ ಇಂಜಿನಿಯರ್ ಆಗಬೇಕಂತ ಆಸೆ ಇದ್ದಿದ್ದು, ನೀವು ಫಸ್ಟ್ ಇಂಜಿನಿಯರ್ ಆಗಬೇಕು ಅಂತ ಆಗಬೇಕಂತ ಇದ್ದಿದ್ದು. ಓಕೆ. ನೀವು ಸೈನ್ಸ್ ಸ್ಟೂಡೆಂಟಾ ಸರ್ ಹಾಗಾದ್ರೆ? ಇಲ್ಲ ಸರ್, ಸೈನ್ಸ್ ಅಲ್ಲ. ನಾನು ಯೂಶಲಿ ಇದೊಂದು ಸ್ಟೋರಿ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಹೇಳಿ ಸರ್, ಸ್ಟೋರಿನ. ಏನಂತಂದರೆ, ನಾನು ಮಾಮೂಲಿ ಈಗ ಸ್ಕೂಲ್ಸ್ ಮುಗಿಸ್ಕೊಂಡೆ. 10th ಆಗಿದ ತಕ್ಷಣ ನನ್ನ ಹಾದಿನೇ ಬೇರೆ ಇತ್ತು. ನಾನು ಹಾದಿ ಫಿಲಮ್ ಇಂಡಸ್ಟ್ರಿಗೆ ಹೋಗ್ಬೇಕಂತ ಇತ್ತು. ಅದೇ ಸರ್, ಚಿಕ್ಕ ವಯಸ್ಸು ಇರ್ಬೇಕಾದ್ರೆ ಮಾಮೂಲಿ ತಮ್ಗೆ ಗೊತ್ತಿರುತ್ತೆ. ಏನಂತಂದರೆ ಮೈಂಡು ಟೋಟಲಿ ಡಿಸ್ಟ್ರಾಕ್ಟ್ ಆಗ್ತಾ ಇರುತ್ತೆ. ಅದು ಮಾಡೋದ, ಇದು ಮಾಡೋದ, ನನಗೆ ಗೈಡ್ ಮಾಡೋರು ಯಾರೂ ಇದ್ದಿಲ್ಲ. ಸೊ ನಾನೇ ನಿಂತ್ಕೊಂಡು, ನನ್ನ ಕಾಲ ಮೇಲೆ ನಾನೇ ನಿಂತ್ಕೊಂಡು, ನನ್ನ ತಂದೆ ತಾಯಿಗಳ ಸಪೋರ್ಟು, ನನ್ನ ಗುರುಗಳ ಸಪೋರ್ಟು, ಅವ್ರು ನಮ್ಮಮ್ಮ ಓದಿಸ್ತಾ ಇರ್ತಾರೆ. ನೀನು ಓದು 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 ಅಂತ ಇರ್ತಾರೆ. ಬಟ್ ನಾನು ಏನು ಓದೋದಂತ ನನಗೆ ಗೊತ್ತಿರಲಿಲ್ಲ. ಐ ಆಮ್ ಎ ಪೂರ್ ಸ್ಟೂಡೆಂಟ್ ಹೇಳ್ಬೇಕಂತಂದರೆ. ಯೂಶಲಿ 10th ಆದಮೇಲೆ ನಾನು ಏನು ಮಾಡ್ಬೇಕಂತ ಗೊತ್ತಿರಲಿಲ್ಲ. ಯಾರೋ ಒಬ್ಬರು ನೀನು ಡಿಪ್ಲೊಮಾ ಮಾಡು, ಇಂಜಿನಿಯರಿಂಗ್ ಮಾಡ್ಬೋದು ಅಂದರು. ಡಿಪ್ಲೊಮಾನ ಅಲ್ಲ, ಮಾಮೂಲಿ ಯೂಶಲಿ ಫ್ರೆಂಡ್ಸಲ್ಲಿ ಮಾಮೂಲಿ ತಮ್ಗೆ ಗೊತ್ತಿರುತ್ತೆ. ಈಗ ನಾವು ಒಂದು ಮಾಡ್ಬೇಕಂತಿದ್ರೆ 1000 ಹೇಳೋರು 1000 ಜನ ಇದ್ದೇ ಇರ್ತಾರೆ. ನಾನು ಆ ಟೈಮಲ್ಲಿ ನಾನು ಅದನ್ನು ತೊಗೊಂಡೆ. ಹೌದಾ, ಸರಿ, ಓಕೆ ಅಂದ್ಬಿಟ್ಟು ಡಿಪ್ಲೊಮಾ ಮಾಡಿದೆ. ಡಿಪ್ಲೊಮಾ 1 ವರ್ಷ ಮಾಡಿದೆ, ಡಿಸ್ಕಂಟಿನ್ಯೂ ಮಾಡಿದೆ. ಡಿಪ್ಲೊಮಾದಲ್ಲಿ ಏನಂತಲೇ ಗೊತ್ತಿಲ್ಲ ನನಗೆ. ಏನೋ ಹೇಳ್ತಾರೆ, ಅದೇನೋ ಮ್ಯಾಥ್ಸು, ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್, ಅದು ಏನೇನೊಂದು ನನಗೇನು ಟೋಟಲಾಗಿ ಗೈಡೆನ್ಸೇ ಗೊತ್ತಿರಲಿಲ್ಲ ನನಗೆ ಹೇಳ್ಬೇಕಂತಂದರೆ. ಡಿಪ್ಲೊಮಾ 1 ವರ್ಷ ಮಾಡಿದೆ, ಡಿಸ್ಕಂಟಿನ್ಯೂ ಮಾಡಿದೆ, ಬಿಟ್ಟೆ. ನಮ್ಮಮ್ಮಗೆ ನಾನೇನು ಹೇಳಿರಲಿಲ್ಲ. ಯಾಕಂದರೆ ತಾಯಿಗೆ ಹೇಳಿದ್ರೆ ಮತ್ತೆ ಅವ್ರು ಟೆನ್ಷನ್ ಆಗ್ತಾರೆ. ಕಷ್ಟಪಟ್ಟು ಓದಿಸಿರ್ತಾರೆ. ಮಾಮೂಲಿ ಆ ಟೈಮಲ್ಲಿ ಇರುತ್ತಲ್ಲ ಸರ್, ತಮ್ಗೆ ಗೊತ್ತಿರುತ್ತೆ. ಅದಾದಮೇಲೆ ನಾನು ಸಡನ್ನಾಗಿ ಇದಾದಾಗ ನನಗೆ ಮಾರ್ಗದರ್ಶಕರಾಗಿ ನನ್ನ ಒಬ್ಬರು ಗುರುಗಳು ಬರ್ತಾರೆ. ಅದೇ ನಮ್ಮ ರವಿ ಡಿ ಚೆನ್ನಣ್ಣವರ ಸಾಹೇಬರು, IPS ಆಫೀಸರ್, ಕರ್ನಾಟಕ ಸಿಂಗಂ, ಕೋಟ್ಯಾಂತರ ಯುವಕರ ಸ್ಫೂರ್ತಿಯವರು. ಅವ್ರು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು, ನೀನು ಈ ರೀತಿ ಇದನ್ನು ಮಾಡು, ನಿನಗೆ 1000 ಜನಕ್ಕೆ ಅನ್ನ ಹಾಕೋ ಶಕ್ತಿ ಇದೆ ಅಂತ ಹೇಳಿ ನನಗೆ ಒಂದು ಗೈಡೆನ್ಸ್ ಕೊಟ್ಟರು. ಸೊ ನಾನೇನು ಮಾಡಿದೆ, ಸಡನ್ನಾಗಿ ಡಿಪ್ಲೊಮಾ ಡಿಸ್ಕಂಟಿನ್ಯೂ ಮಾಡಿದೆ. ಡಿಸ್ಕಂಟಿನ್ಯೂ ಆಗಿದ ತಕ್ಷಣ ನಾನು PU ಮಾಡ್ತೀನಿ. ಸಡನ್ನಾಗಿ PU ಬರ್ತೀನಿ. PUದಲ್ಲಿ ಏನಂತಂದರೆ ನನಗೆ ಗೊತ್ತಿಲ್ಲ, ಬೇಸಿಕ್ಕೇ ಗೊತ್ತಿಲ್ಲ ಅಂತಂದರೆ ಹೆಂಗೆ ಹೇಳಿ. ಸೊ ಸಡನ್ ಡೈರೆಕ್ಟ್ PU ಮಾಡ್ಕೊತೀನಿ. PU ಮಾಡ್ಕೊಂಡು ಅದೇ BA ಅಂತ ಸಬ್ಜೆಕ್ಟ್ ಬರುತ್ತೆ. BAದಲ್ಲಿ ಈ ಥರ ಸೋಷಿಯಾಲಜಿ, ಎಕನಾಮಿಕ್ಸ್, ಇದು ಈ ಥರ ಮಾಡೋದು, ಈ ಥರ ಕವರ್ ಆಗುತ್ತೆ, ಸೊ ಇದಕ್ಕೂ ಹೆಲ್ಪ್ ಆಗುತ್ತೆ ಅಂತಂದು ನಾನೇನು ಮಾಡಿದೆ, ಜಸ್ಟ್ ಅದನ್ನು ಕೋರ್ಸ್ ತೊಗೊಂಡೆ, ಮಾಡ್ತಾಯಿದ್ದೆ.
ಮಾಡ್ಬೇಕಾದ್ರೆ ನಾನು ಸಾಹೇಬ್ರು ಹೇಳ್ತಾ ಇದ್ರು, ಸೊ ನೀನು ಕ್ಲಾಸಸ್ಗಳು ಅಟೆಂಡ್ ಮಾಡು, ಸೊ ಈ ಕಾಂಪಿಟೇಟಿವ್ ಏನು ಅನ್ನೋದು ನಿಂಗೆ ಗೊತ್ತಾಗತ್ತೆ ಅಂದ್ಬಿಟ್ಟು ನಾನು ಅಟೆಂಡ್ ಮಾಡಿದಾಗ ನನಗೆ ಸುಮಾರು ಒಂದು 2 ಇಯರ್ಸ್ವರೆಗೂ ನಾನು ಅದ್ರ ಬಗ್ಗೆ ಓದ್ತಾ ಇದ್ದೆ. ಅದು ಹೋಗ್ತಾ ಹೋಗ್ತಾ ನನಗೆ ಒಂದು ಅಡಿಕ್ಟ್ ಆಗ್ಬಿಡ್ತು. ಇಷ್ಟು ಕಷ್ಟಪಟ್ಟು ಎಷ್ಟೋ ಜನ ಯುವಕರು ಈ ಥರ ಎಕ್ಸಾಮ್ಸ್ ಬಂದೆ ದೊಡ್ಡ ಆಫೀಸರ್ ಆಗ್ತಾರೆ, ಸೊ ನಾವು ಯಾಕೆ ಆಗಬಾರ್ದು ಅಂದ್ಬಿಟ್ಟು ಸೊ ಆ ಫೀಲ್ಡಿಗೆ ಬಂದೆ, ಓದಿದೆ. ಎಲ್ಲ ಆದಮೇಲೆ ನನಗೆ ಒಂದು ಮಾಹಿತಿ, ನನಗೊಂದು ಮಾರ್ಗದರ್ಶನ ಗೊತ್ತಾಯಿತು. ನಮ್ಮ ಸಾಹೇಬ್ರು ಹೇಳಿದ್ಮೇಲೆ ನನಗೊಂದು ಮಾರ್ಗದರ್ಶನ ಗೊತ್ತಾಯಿತು. ಅದಾದಾಗ ನನಗೆ ನಾನೇ ಸೆಲ್ಫ್ ಮೋಟಿವೇಶನ್ ಮಾಡ್ಕೊಂಡು ಪಿಕಪ್ ಮಾಡಿಕೊಂಡು ಸರ್ ಹಿಂದೆ ಸ್ಟ್ರೆಂತಾಗಿ ನನ್ನ ಹತ್ರ ಇದ್ದರು. ಅದು ಮಾಡಿದಾಗ ಒಂದೊಂದಾಗಿ ಗೊತ್ತು, ಓ PSI ಅಂದರೆ ಹೀಗೆ, ಓ KS ಅಂದರೆ ಹಿಂಗೆ, UPSC ಅಂದರೆ ಹೀಗೆ ಅಂತ ಗೊತ್ತಾದಾಗ ಸೊ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಸೊ ಒಂದು 4 ಎಕ್ಸಾಮ್ಸ್ಗಳು ಅಟೆಂಡ್ ಮಾಡಿಕೊಂಡು ಇದು ಮಾಡ್ತೇನೆ ಸರ್. ಸರ್, ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಕ್ಕಂತಹ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಕೆಲವ್ರಿಗೆ ಅದು ಐಡಿಯಾಸ್ ಇರೋದಿಲ್ಲ. ನೀವು ಯಾವ ಥರ ಓದಬೇಕು, ಎಷ್ಟು ಗಂಟೆಗಳ ಕಾಲ ಓದಬೇಕು ಅಂಡ್ ಕೆಲವರು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಇಷ್ಟು ಗಂಟೆ ಓದಿದ್ರೆ ಮಾತ್ರನೇ ಪಾಸ್ ಆಗೋಕ್ಕಾಗೋದು. ಸೊ ಅದ್ರ ಮೇಲೆ ಏನಂದರೆ, ಈಗ ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್ ಆಗ್ಬೋದಾ ಅಥವಾ ಸ್ಮಾರ್ಟ್ ವರ್ಕ್ ಮಾಡಿ ಸಕ್ಸಸ್ ಆಗೋದು ಅದರಲ್ಲಿ? ಸರ್ ಇಲ್ಲಿ ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕ್ ಅನ್ನೋದು ಬರಲ್ಲ. ಮೇಯ್ನ್ ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ಫಸ್ಟು ಒಬ್ಬ ಮನುಷ್ಯ, ನಾನೇ ಆಗಲಿ ಯಾರೇ ಆಗಲಿ, ನಾನು ಯಾಕೆ ಕಾಂಪಿಟೇಟಿವ್ ಫೀಲ್ಡ್ಗೆ ಹೋಗ್ಬೇಕು ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್. ನಾನು ಯಾಕೆ ಕಾಂಪಿಟೇಟಿವ್ ಫೀಲ್ಡ್ಗೆ ಹೋಗಬೇಕು, ಯಾಕೆ ನಾನು ಪೊಲೀಸ್ ಆಗಬೇಕು, ಯಾಕೆ ನಾನು IAS ಆಗಬೇಕು ಅನ್ನೋ ನಾನು ತಿಳ್ಕೊಬೇಕು. ಸೊ ಯೂಶಲಿ ಎಲ್ಲರಿಗೂ ಒಂದೇ ಇರುತ್ತೆ, ನಾನು ಸೋಷಲ್ ಸರ್ವಿಸ್ ಮಾಡಬೇಕು. ಸೊ ಕಾಂಪಿಟೇಟಿವ್ ಒಂದೇ ಫೀಲ್ಡಿನ ಸೋಷಲ್ ಸರ್ವಿಸ್ ಮಾಡೋಕ್ಕೆ ಕರೆಕ್ಟ್ ಅಲ್ಲ ಸರ್. ಕಾಂಪಿಟೇಟಿವ್ ಒಂದೇ ಅಲ್ಲ, ಬೇರೆ ಬೇರೆ ರೀತಿಯ ಸೋಷಲ್ ಸರ್ವಿಸ್ ಮಾಡ್ಬೋದು. ಸೊ ಮುಖ್ಯವಾಗಿ ನಾವು ಏನಕ್ಕೆ ಬರ್ತಾ ಇದೀವಿ ಅನ್ನೋದು ತಿಳ್ಕೊಬೇಕು. ಇಲ್ಲಿ ಒಳಗೆ ಬಂದಾಗ ನಿಮಗೆ ನೀವೇ ಹೀರೋ ಆಗಿರ್ತೀರ. ಯಾಕಂದರೆ ಇಡೀ ನಿಮ್ಮ ಒಂದಷ್ಟು ಜ್ಯೂರಿಸ್ಡಿಕ್ಷನ್ಸ್ ಏನು ಬರುತ್ತೆ, ಅದಕ್ಕೆ ನೀವು ಒಬ್ಬರು ಬಾಸ್ ಆಗಿರ್ತೀರ. ಅದನ್ನು ಮೇಂಟೈನ್ ಮಾಡೋ ಕೆಪಾಸಿಟಿ ಇರಬೇಕು. ಸಿಸ್ಟಮ್ನ ಜನ ಕಷ್ಟ ಅಂತ ಬಂದಾಗ ಅದಕ್ಕೆ ನ್ಯಾಯ ಒತ್ತು ಕೊಡಬೇಕು. ಅವ್ರಿಗೆ ದೇವರಾಗೋ ಕೆಲಸ ನಾನು ಮಾಡ್ಕೋಬೇಕು. ಅವ್ರು ನಮ್ಮನ್ನ ದೇವ್ರ ರೀತಿ ನೋಡಬೇಕು. ದೇವ್ರ ರೀತಿ ನೋಡೋದು ಹೇಗೆ, ನಾನು ಯೂಶಲಿ ಬಯಸೋದು ಅದೇ ಸರ್, ನಾನು ದೇವರಾಗಬೇಕು. ಹಿಂಗೆ ದೇವರಾಗೋದು ಹೆಂಗೆ, ಈಗ ಒಬ್ರು ಕಷ್ಟ ಅಂತ ಬಂದಾಗ ಅವ್ರ ಸ್ಪಂದನೆ ಆಗಿರ್ಬೋದು, ಏನೂ ಮಾಡೋಕ್ಕೆ ಆಗದಿರ್ಬೋದು, ಅವ್ರು ಕಣ್ಣೀರು ಒರೆಸ್ಬಿಟ್ಟು ಕಳಿಸ್ತಾರಲ್ಲ ಸರ್, ಅವ್ರು ನಮ್ಮ ಸಾಯೋರ್ಗು ನಮ್ಮ ನೆನಪಿಸ್ಕೊತಾರೆ. ಯಾಕಂದರೆ ಈ ಸಮಾಜದಲ್ಲಿ ಬಹಳಷ್ಟು ಎಲ್ರಿಗೂ ಕಷ್ಟ ಇದೆ, ನನಗೂ ಕಷ್ಟ ಇದೆ, ಎಲ್ರಿಗೂ ಕಷ್ಟ ಇದೆ, ನಿಮಗೂ ಕಷ್ಟ ಇದೆ. ಒಂದು ಕಷ್ಟ ಅಂತ ಬಂದಾಗ ಸ್ಪಂದಿಸ್ಬೇಕು. ಮೇಯ್ನಾಗಿ ಸ್ಪಂದಿಸಿ ಅವ್ರಿಗೆ ಒಂದು ಮಾರ್ಗದರ್ಶನ ಕೊಟ್ಟು, ನಾನು ಇದೀನಿ ನಡೆಯೋ, ತಲೆ ಕೆಡ್ಸ್ಕೊಂಬೇಡ ಅಂತ ಅಂತಾರಲ್ಲ ಸರ್, ಅವಾಗ ಅವ್ರಿಗೆ ಏನೋ ಒಂದು ಬೂಸ್ಟ್ ಆಗುತ್ತೆ, ನಮಗೂ ಒಬ್ರು ಸಪೋರ್ಟ್ ಮಾಡೋರು ಇದಾರಲ್ಲ ಅಂತ. ಸೊ ಈ ಥರ ನಾವು ತಿಳ್ಕೊಬೇಕಾಗತ್ತೆ ಮೇಯ್ನು. ಸೊ ಕಾಂಪಿಟೇಟಿವ್ ಅಂತ ಬಂದಾಗ ಸರ್, ಯೂಶಲಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸಲ್ಲಿ ಸೊ ನಮ್ಮ ಕರ್ನಾಟಕದಲ್ಲಿ ಬಂದಾಗ ಸೊ PC ಎಕ್ಸಾಮ್ಸ್ ಇದೆ, PSI ಇದೆ, ಗ್ರೂಪ್ C ಅಂತ ಮಾಮೂಲಿ ಗ್ರೂಪ್ C ಎಕ್ಸಾಮ್ಸಲ್ಲಿ ಇದೆಲ್ಲ ಕವರ್ ಆಗುತ್ತೆ. ಮತ್ತು KS ಅಂತ ಬಂದಾಗ ತಹಶೀಲ್ದಾರು, DYSP ಪೋಸ್ಟ್ಗಳು, DC ಪೋಸ್ಟ್ಗಳು ಅದೆಲ್ಲ ಬರುತ್ತೆ. UPSC ಲೆವೆಲ್ ಬಂದಾಗ IPS, IAS, IFS ಆ ಥರ ಬರ್ತಾ ಇರುತ್ತೆ ಸರ್. ಸೊ ಯೂಶಲಿ ನಮ್ಮ ಗ್ರೂಪ್ C ಲೆವೆಲಲ್ಲಿ ಆಗಿರ್ಬೋದು, ನಮ್ಮ ಕರ್ನಾಟಕ ಲೆವೆಲ್ ಆಗಿರ್ಬೋದು, ಗ್ರೂಪ್ C ಎಕ್ಸಾಮ್ಸ್ ಅಂದರೆ ಈಗ ಸಬ್ ಇನ್ಸ್ಪೆಕ್ಟ್ರು, ಡಬಲ್ ಸ್ಟಾರ್, ಹೌದು. ಅದೊಂದು ಗತ್ತೆ ಬೇರೆ ಸರ್, ತಾವು ಗೊತ್ತಿರುತ್ತೆ. ಕಾಕಿ ಹಾಕ್ಕೊಂಡು ಆ ಫೀಲ್ಡ್ ಹೋಗೋದಿದೆಯಲ್ಲ ಸರ್, ಅದು ಗತ್ತೆ ಬೇರೆ ಇರುತ್ತೆ. ಅದು ಮೈ ಮೇಲೆ ಕಾಕಿ ಬಂತಂದ್ರೆ ಅದೊಂಥರ ಎಲ್ರಿಗೂ ಒಂಥರ ಸ್ಫೂರ್ತಿ. ಅದು ಎಲ್ಗೊಂದು ಡ್ರೀಮ್ ಕೂಡ ಇರುತ್ತಲ್ವ? ಡ್ರೀಮ್ ಕೂಡ ಇದ್ದೇ ಇರುತ್ತೆ. ಅದನ್ನು ಫುಲ್ಫಿಲ್ ಮಾಡ್ಕೊಬೇಕು ನಾವು. ಹೌದು. ಡ್ರೀಮ್ ಕಂಡ್ಕೊಂಡಿದ್ರೆ ಅದು ಆಗದಿರೋಂಥ ಕೆಲಸ. ಡ್ರೀಮ್ ಫುಲ್ಫಿಲ್ ಮಾಡ್ಬೇಕಾದ್ರೆ ನಾವೇನು ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಅದರಿಂದ ಏನು ಮಾಡಬೇಕು, ಬೆನ್ನು ಹತ್ಕೊಂಡು ಹೋಗ್ಬೇಕಾಗತ್ತೆ. ಸಕ್ಸಸ್ ಆಗುತ್ತೋ ಬಿಡುತ್ತೋ, ಪ್ರಯತ್ನ ಮಾಡೋದೇ ನಿಜವಾದ ನಮ್ಮ ಒಂದು ಗೆಲುವಾಗುತ್ತೆ. ಜೊತೆಗೆ ಸೋಲಾಗ್ಬೋದು, ಬಟ್ ಸೋಲಾಗಿದೆ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಪ್ರಯತ್ನ ಮಾಡ್ತಾನೆ ಇರಬೇಕು. ಖಂಡಿತ ಒಂದಲ್ಲ ಒಂದಿನ ಫಲ ಸಿಕ್ಕೇ ಸಿಗುತ್ತೆ. ಸೊ PS ಅಂತ ಬಂದಾಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಇದು. ಸೊ ಇದು ಫಿಸಿಕಲ್ ನಡೆಯುತ್ತೆ. ಅದು ರನ್ನಿಂಗ್ ಇರುತ್ತೆ, 1600 ಮೀಟರ್ಸ್ ರನ್ನಿಂಗ್ ಇರುತ್ತೆ. ಲಾಂಗ್ ಜಂಪು, ಹೈ ಜಂಪು, 3 ಅಟೆಂಪ್ಟ್ಸ್ ಇರುತ್ತೆ. ಅದು ಒಂದು ಕ್ಲಿಯರ್ ಮಾಡ್ಕೊಬೋದು. ಹೈ ಜಂಪು, ಲಾಂಗ್ ಜಂಪು ಒಂದು ಕ್ಲಿಯರ್ ಮಾಡಬೇಕು. ಎರಡರಲ್ಲಿ ಲಾಂಗ್ ಜಂಪಲ್ಲಿ ಹೈ ಜಂಪಲ್ಲಿ ಯಾರಾದರೂ ಒಂದು ಕ್ಲಿಯರ್ ಮಾಡ್ಕೊಬೇಕಾಗತ್ತೆ. ಅದಾದಮೇಲೆ ಯೂಶಲಿ ಶಾರ್ಟ್ ಪುಟ್ ಎಸಿತಾ ಇರುತ್ತೆ, ಒಂದಿಷ್ಟು ಮೀಟ್ರಿಗೆ ಅದು ಎಸಿಬೇಕಾಗತ್ತೆ. ಅದಾದಮೇಲೆ ರಿಟರ್ನ್ ಎಕ್ಸಾಮ್ ಬರುತ್ತೆ. ಪೇಪರ್ 1, ಪೇಪರ್ 2 ರೂಪಾಯಿ ನಡೆಯುತ್ತೆ. ಪೇಪರ್ 1 ಬಂದಾಗ 50 ಮಾರ್ಕ್ಸ್ ಇರುತ್ತೆ, 10 ಮಾರ್ಕ್ಸ್ 20 ಮಾರ್ಕ್ಸ್ ಎಸ್ಸೇ ಬರುತ್ತೆ. ಮತ್ತು ಇನ್ನೊಂದು 10 ಮಾರ್ಕ್ಸು ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅದು ನಡೆಯುತ್ತೆ, ಟ್ರಾನ್ಸ್ಲೇಷನ್. ಅದಾದಮೇಲೆ ಪ್ರಿಸಿ ರೈಟಿಂಗ್ ಬರುತ್ತೆ 10 ಮಾರ್ಕ್ಸ್ಗೆ, 50 ಮಾರ್ಕ್ಸ್ ಕಂಪ್ಲೀಟ್ ಆಯಿತು. ಇನ್ನೊಂದು ಪೇಪರ್ 2 ಬಂದು GK ಜನರಲ್ ನಾಲೆಡ್ಜ್ ಕ್ವಶನ್ಸ್ ಇರುತ್ತೆ, 150 ಮಾರ್ಕ್ಸ್ ಇರುತ್ತೆ, ನೆಗೆಟಿವ್ ಕೂಡ ಇರುತ್ತೆ. ಓಕೆ. ಸೊ ಇದನ್ನು ನಾವು 2 ಪೇಪರಲ್ಲಿ ಚೆನ್ನಾಗಿ ಪಾಸ್ ಮಾಡ್ಕೊಂಡು ಎಕ್ಸಾಮ್ ಬರ್ಕೊಂಡು ಮೆರಿಟ್ ಲಿಸ್ಟಲ್ಲಿ ಯಾರು ಬರ್ತಾರೋ 100% ಲಿಸ್ಟಲ್ಲಿ ಇರ್ತಾರೆ. ಆ PSI ಟ್ರೈನಿಂಗ್ ಇದೆಯಲ್ಲ ಸರ್, ಪ್ರತಿಯೊಬ್ಬರು ನಾವು ಎಷ್ಟೇ ಕೋಟಿ ಕೊಟ್ಟರು ಆ PSI ಟ್ರೈನಿಂಗ್ ಮಾತ್ರ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಈ ಮೈಸೂರು ಹೇಗಿರುತ್ತೆ ಸರ್ ಅದು? ಸರ್ ಅದು ಹೆಂಗೆ ಅಂತಂದರೆ ಸರ್, ಈಗ ನೀವು ಎಷ್ಟೋ ಅಡ್ವೆಂಚರ್ಗಳು ಮಾಡಿರ್ತೀರಾ, ಏನೋ ಮಾಡಿರ್ತೀರಾ, ನೀವು ಆ ಯೂನಿಫಾರ್ಮ್ ಹಾಕ್ಕೊಂಡು ಸರ್ ಈ ಯೂನಿಫಾರ್ಮ್ ಕೆಲಸನೇ ಒಂದು ಶಿಸ್ತು ಕಲಿಸೋದು ಸರ್, ಡಿಸಿಪ್ಲಿನ್. ಅಲ್ಲಿ ಹೋದಾಗ ಟ್ರೈನಿಂಗ್ ನಾನು ನೋಡಿದ್ದೀನಿ ಸರ್ ಸುಮಾರು ಸಲ. ಅಲ್ಲಿ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ, ನನಗೆ ಪೊಲೀಸ್ ಅಂತ ಹುಚ್ಚು. ನನಗೆ ಆ್ಯಕ್ಚುಲಿ ನಾನು ಪೊಲೀಸ್ ಫ್ಯಾನ್, ನಾನು ಹೇಳ್ಬೇಕಂತಂದರೆ. ಓಕೆ. ಸೊ ಹೋದಾಗ ಅಲ್ಲಿ ಆಬ್ಸ್ಟಿಕಲ್ಸ್ ಆಗಿರ್ಬೋದು, ಇಲ್ಲ ಡಿಸಿಪ್ಲಿನ್ ಆಗಿರ್ಬೋದು, ಆ ಶಿಸ್ತಿರುತ್ತಲ್ಲ ಸರ್. ಬೆಳಗ್ಗೆ ಕರೆಕ್ಟಾಗಿ 6 ಗಂಟೆಗೆ ಒಂದು ವಿಸಿಲ್ ಊದಿದಾಗ
ಎದ್ದು ಓಡೋದು ಮತ್ತೆ ಅಲ್ಲಿ ರನ್ನಿಂಗ್ ಮಾಡೋದು, ಅಲ್ಲೊಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಸರ್. ಆ ಫೀಲೇ ಬೇರೆ ಅಲ್ವಾ? ಆ ಫೀಲೇ ಬೇರೆ. ಜೊತೆಗೆ ಸರ್ ಯಾರೋ ಅಪರಿಚಿತ ವ್ಯಕ್ತಿಗಳು ಅಲ್ಲಿ ಬಂದಾಗ ಒಂದು ಫ್ಯಾಮಿಲಿ ಥರ ಮಿಂಗಲ್ ಆಗ್ತೀವಿ. ಮಿಂಗಲ್ ಆದಾಗ ಎಷ್ಟು ಒಂದು 9 ಮಂತ್ಸ್ ಇರುತ್ತೆ, 1 ವರ್ಷವರೆಗೂ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಸರ್ ನಿಜ ಅದು ಫಿಸಿಕಲ್ ಫಿಟ್ನೆಸ್ಸಿಂದ ಹಿಡ್ದು ಒಂದು ಶಿಸ್ತಿಂದ ಹಿಡ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನೇನು ಕಲ್ತ್ಕೊಂಡು ಹೋಗ್ಬೇಕನ್ನೋದು ಪ್ರತಿಯೊಂದು ಅಲ್ಲಿ ಕಲಿಸ್ತಾರೆ ಸರ್. ಇಟ್ ಇಸ್ ಅನ್ ವಂಡರ್ಫುಲ್ ಟ್ರೈನಿಂಗ್ ಸರ್ ಅದು. ಅದು ಲೈಫಲ್ಲಿ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಆ ಡ್ರೀಮ್ ಹತ್ಕೊಂಡು ಹೋದ್ರೇ ಇದಾಗೋದು. ಸೊ ಕಷ್ಟಪಟ್ಟು ಓದಿದ್ರೆ ಪ್ರತಿಯೊಂದಕ್ಕೂ ಫಲ ಸಿಕ್ಕೇ ಸಿಗುತ್ತೆ ಒಂದು. ಹೌದು. ಸೊ UPSCಗೂ ಅಷ್ಟೇ, KSಗೂ ಅಷ್ಟೇ ಸರ್. ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ ರೂಪದಲ್ಲಿ ನಡೆಯುತ್ತೆ. ಸೊ ಅದೇನು ಗೊತ್ತಿರುತ್ತೆ ಎಲ್ರಿಗೂ, ಅದಕ್ಕೇನು ಅವಶ್ಯಕತೆ ಇಲ್ಲ. ಅದೇ ಸರ್ ಮೇನ್ ನಮಗೆ ಬೇಸಿಕ್ ಇಲ್ಲ ಬೇಕಾಗಿಲ್ಲ ಸರ್, ಅದ್ರ ಕೆಲವೊಂದು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ನೆಕ್ಸ್ಟ್ ಅದೇನಾಗುತ್ತೆ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡಿ ಸರ್. ಹಾಂ ಸರ್. ಅಂದರೆ ಇದು ಹೆಂಗೆ ಹೋಗ್ಬೇಕನ್ನೋದು ಅಂದರೆ ಸರ್ ಮೇಯ್ನು ಸೊಸೈಟಿಲಿ ನಡೀತಾ ಇರೋದು ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್. ಎಲ್ಲ ಕಡೆ ಕೋಚಿಂಗ್ ಸೆಂಟರ್ಗಳಿದೆ, ಎಲ್ಲ ಕಡೆ ಆನ್ಲೈನು ಮಾಡ್ತಾರೆ, ಆಫ್ಲೈನು ಮಾಡ್ತಾರೆ. ಒಂದು ಸ್ಟೂಡೆಂಟ್ಸ್ಗೆ ಫಸ್ಟ್ ಕ್ವಶನ್ ಮಾರ್ಕ್ ಬರೋದು ಏನಂತಂದರೆ, ನಾನು ಕೋಚಿಂಗ್ ಹೋಗ್ಬೇಕಾ ಇಲ್ಲ ಸೆಲ್ಫ್ ಸ್ಟಡಿ ಮಾಡಬೇಕಾ? ಕೋಚಿಂಗ್ ಹೋಗ್ಬೇಕಾ ಸೆಲ್ಫ್ ಸ್ಟಡಿ ಮಾಡಬೇಕಾ? ಸರ್ ಅದು ನಮ್ಮ ಕೆಪಾಸಿಟಿ. ಸೆಲ್ಫ್ ಸ್ಟಡಿ ಮಾಡಿರೋರು 90% ಆಗಿರೋರು ಇದ್ದಾರೆ. ಇಲ್ಲಿ ಸೆಲ್ಫ್ ಸ್ಟಡಿ ಮಾಡಿಕೊಂಡೆ ಕಾಂಪಿಟೇಟಿವ್ ಆದಷ್ಟು 90%, 99% ಆದಷ್ಟು ಯಾವುದೇ ಕೋಚಿಂಗ್ ತಗೊಳ್ದೆ ಕೋಚಿಂಗ್ ತೊಗೊಳ್ದೆ ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಹೋಗಿರೋರೇ ಇದ್ದಾರೆ. ಮಿಕ್ಕಿದ ಕೋಚಿಂಗ್ ಅನ್ನೋದು ಏನಂತಂದರೆ ಸರ್ ಜಸ್ಟ್ ಇಟ್ಸ್ ಎನ್ ಬ್ಯಾಕಪ್. ಅಂದರೆ ಹಳೇದು ನಾವೇನೇನು ಹಿಸ್ಟ್ರಿ, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಇಲ್ಲ ಫಿಸಿಕಲ್ ಜಿಯೋಗ್ರಫಿ ಏನೇನು ಮಾಡ್ತಿರ್ತೀವಿ ಅದು ಜಸ್ಟ್ ಅದೊಂದು ಪ್ಲ್ಯಾಟ್ಫಾರ್ಮ್. ಅದು ನಮಗೆ ಪಾಠ ಮಾಡ್ಕೊಡ್ತಾರೆ. ಅಲ್ಲಿ ಯಾರು ಗುರುಗಳು ಇರ್ತಾರೆ ಅವ್ರು ಪಾಠ ಮಾಡ್ತಾರೆ. ಸರ್ ಯೂಶ್ವಲಿ ಕಾಂಪಿಟೇಟಿವ್ ಫೀಲ್ಡ್ಗೆ ಒಬ್ಬ ಅಣ್ಣನಾಗೋ ತಮ್ಮನಾಗೋ ಹಿಂದೆ ಗೈಡೆನ್ಸ್ ಕೊಡೋರು ಒಬ್ರು ಇರಲೇಬೇಕು. ಕಾಂಪಿಟೇಟಿವ್ ಫೀಲ್ಡ್ ಬರಬೇಕಂತಂದರೆ ಒಬ್ರು ಗೈಡೆನ್ಸ್ ಕೊಡೋರು ಇರಲೇಬೇಕು, ಇಲ್ಲ ಭಾಳ ಕಷ್ಟ. ಒಬ್ಬರೇ ಮಾಡೋದಕ್ಕಾಗೋದಿಲ್ಲ ಕಷ್ಟ ಸರ್. ಏನಂತ ಸರ್, ಈಗ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ಮೇನ್ ಏನಂತಂದರೆ ಎಲ್ಲ ಒಂದಷ್ಟು ಬುಕ್ಸ್ಗಳು ತಾವು ನೋಡಿರ್ತೀರ ರೀಲ್ಸ್ಗಳಲ್ಲಿ, ಒಂದಷ್ಟು ಬುಕ್ಸ್ಗಳು, ಒಂದು 10,000 ಬುಕ್ಸ್ಗಳಿರುತ್ತೆ. ಈಗ ಒಂದು ಬುಕ್ ಜಿಯೋಗ್ರಫಿ ತೊಗೊಂಡ್ರೆ ಸರ್ ಫಸ್ಟು ನಾವು ಯುವಕರು ತಪ್ಪು ಮಾಡ್ತಿರೋದು ಏನಂತಂದರೆ ಸಿಲೆಬಸ್ಸೇ ನೋಡಲ್ಲ. ಜಸ್ಟ್ ಬುಕ್ ತೊಗೊಂಡು ಓದ್ತಾರೆ. ಅದೇನಂತಲೇ ಗೊತ್ತಾಗಲ್ಲ ಅವ್ರಿಗೆ. ಫಸ್ಟು ಫಾರ್ ಎಕ್ಸಾಂಪಲ್ ಸಬ್ ಇನ್ಸ್ಪೆಕ್ಟರ್ ಸಿಲೆಬಸ್ ಬಿಟ್ರೆ ನೋಡಬೇಕು, ಜಿಯೋಗ್ರಫಿಲಿ ಏನೇನು ಓದಬೇಕು ಅಲ್ಲಿ ಕೊಟ್ಟಿರ್ತಾರೆ. ಫಿಸಿಕಲ್ ಜಿಯೋಗ್ರಫಿಲಿ ಏನು ಓದಬೇಕು, ಕರ್ನಾಟಕ ಜಿಯೋಗ್ರಫಿಲಿ ಏನು ಓದಬೇಕು, ಸಾಯಿಲ್, ಕ್ಲೈಮೇಟ್, ಎಕ್ಸಾಂಪಲ್ ಆ ಥರ ಅದನ್ನು ತೊಗೊಂಡು ಅದನ್ನೇ ಓದಬೇಕಾಗತ್ತೆ. ಎಲ್ಲನೂ ಓದೋದಿಲ್ಲ. ನನಗೊಂದು ಡೌಟ್ ಸರ್. ಹಾಂ ಸರ್. ಈಗ ನೀವು ಹೇಳಿದ್ದು ಅಂದರೆ ಸಿಲೆಬಸ್ಸೇ ಗೊತ್ತಿರಲ್ಲ, ಎಲ್ಲ ಬುಕ್ ತೊಗೊತಾರೆ, ಬುಕ್ ತೊಗೊಂಡು ಸೀದಾ ಓದ್ಕೊಂಡು ಹೋಗ್ತಾ ಇರ್ತಾರೆ, ಪೇಜಲ್ಲಿ ತಿರ್ಸ್ಕೊಂಡು. ಹೌದು ಬಟ್ ಈಗ ಕಾನ್ಸ್ಟೇಬಲ್ ಎಕ್ಸಾಮ್ಗೂ ಮತ್ತೆ ಈಗ ಎಕ್ಸೈ ಎಕ್ಸಾಮ್ ಎರಡು ಎಕ್ಸಾಮ್ ಇರುತ್ತೆ ಅನ್ಕೊಳ್ಳಿ. ಹೌದು ಇದಕ್ಕೆ ಕೆಲವೊಂದು ಸಿಲೆಬಸ್ ಇರುತ್ತೆ, ಅದು ಮಾತ್ರ ಓದಬೇಕು ಅಂತ ಇರುತ್ತೆ. SI ಎಕ್ಸಾಮ್ ಇರುತ್ತೆ, ಸರ್. ಇದಕ್ಕೆ ಒಂದು ಎಕ್ಸಾಮ್, ಇದಕ್ಕೆ ಈ ಥರ ಒಂದು ಕ್ವಶನ್ಸ್ ಇರುತ್ತೆ, ಇದಕ್ಕೆ ಒಂದು ಪೇಪರ್ಸ್ ಇರುತ್ತೆ, ಇದಕ್ಕೆ ಒಂದು ಸಿಲೆಬಸ್ ಇರುತ್ತೆ, ಈ ಥರನೇ ಓದಬೇಕಂತ ಇರುತ್ತಾ? ಸರ್ ಯೂಶಲಿ ನೋಡಿ ಸರ್, ಕರ್ನಾಟಕ ಎಕ್ಸಾಮ್ಸ್ ಅಂತ ಬಂದಾಗ ಗ್ರೂಪ್ C ಎಕ್ಸಾಮ್ಸ್ ಯಾವುದೇ ತೊಗೊಳ್ಳಿ, ಇಲ್ಲ KS ಎಕ್ಸಾಮ್ಸ್ ಯಾವುದೇ ತೊಗೊಳ್ಳಿ, ಇರೋದು ಒಂದೇ ಒಂದು ಸರ್. ಒಂದು ಈಗ GK ಬಂದಾಗ ಕರ್ನಾಟಕ ಹಿಸ್ಟ್ರಿ, ಮತ್ತು ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು, ಮೆಂಟಲ್ ಎಬಿಲಿಟಿ, ಎಲ್ಲ ಸಿಲೆಬಸ್ಸು ಒಂದೇ, ಎಲ್ಲ ಬುಕ್ಸು ಒಂದೇ. ಅಲ್ಲಿ ಸಿಲೆಬಸ್ ವೇರಿ ಆಗುತ್ತೆ. ಒಂದೊಂದು ಸಿಲೆಬಸ್ ಇದಕ್ಕೆ ಕೇಳಿರುತ್ತೆ, ಒಂದು ಸಿಲೆಬಸ್ ಅದಕ್ಕೆ ಕೇಳಿರಲ್ಲ. ಅಲ್ಲಿ ಸಿಲೆಬಸ್ ಕೊಟ್ಟಾಗ PDF ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಅದು PDF ನೋಡಿದಾಗ ಸೊ ಯಾವ ರೀತಿ ಏನೇನು ಓದ್ಬೇಕನ್ನೋದು ಅಲ್ಲಿ ಗೊತ್ತಿರುತ್ತೆ. ಅಲ್ಲಿ ಇಂಡಕ್ಷನ್ಸ್ ನೋಡಿದಾಗ ಅದಿರುತ್ತೆ, ಅದನ್ನೇ ಓದ್ಕೊಬೇಕು. ಆ್ಯಕ್ಚುಲಿ ಮೇನ್ ಏನು ಓದಬೇಕು ಏನು ಓದಬಾರ್ದು ಅನ್ನೋದೇ ಮೇನ್ ಟಾಸ್ಕ್ ಇಲ್ಲಿ ಕಾಂಪಿಟೇಟಿವ್ ಫೀಲ್ಡಲ್ಲಿ. ಏನು ಓದಬೇಕನ್ನೋದು ಓದಬೇಕಾಗತ್ತೆ. ಆ್ಯಕ್ಚುಲಿ ಯೂಶಲಿ ನಾವು ಮಾಡ್ತಿರೋದ್ರಿಂದ ನಾನು ಮಾಡೋದು ಅದೇ ತಪ್ಪು. ಏನು ಓದಬಾರ್ದು ಅಂದರೆ ಜಾಸ್ತಿ ಓದ್ತೀನಿ, ಓದೋದೇನಿದೆ ಅದು ಬರೋಲ್ಲ. ಈ ಥರ ಇರುತ್ತೆ ಸರ್ ಇದು. ಇವಾಗ ಏನು ಓದಬೇಕು ಏನು ಓದಬಾರ್ದು ಅದು ಸ್ಟೂಡೆಂಟ್ಗೆ ಹೆಂಗೆ ಗೊತ್ತಾಗುತ್ತೆ, ಅವ್ನು ಹೆಂಗೆ ತಿಳ್ಕೊತಾನೆ ಅವಾಗ? ಅದಕ್ಕೋಸ್ಕರ ಕೋಚಿಂಗ್ ಸೇರ್ಕೊಂಡ್ರೆ ಬೆಟರ್ ಅಂತ ಹೇಳ್ತೀರಾ? ಸರ್ ಕೋಚಿಂಗ್ ಅಂತ ಸರ್ ನೋಡಿ ಸರ್, ಒಬ್ಬ ಫ್ರೆಶರ್ ಕ್ಯಾಂಡಿಡೇಟು ಅವ್ನಿಗೇನು ಗೊತ್ತಿರಲ್ಲ. ಅದು ಹೇಳಿದ್ನಲ್ಲ ಸರ್, ಅಣ್ಣನಾಗೋ ತಮ್ಮನಾಗೋ ಗೈಡ್ ಮಾಡೋನು ಒಬ್ಬ ಇದ್ದರೆ ಅವ್ನೇನು ಬೇಕೋ ಮಾಡಬೋದು. ಗುರುಗಳಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಮೇಯ್ನಾಗಿ ತಿಳ್ಕೊಬೇಕಾಗಿರೋದು. ಸೊ ಯೂಶಲಿ ಅಂದರೆ ಇದು ಕೋಚಿಂಗ್ ಹೋಗ್ಬೇಕನ್ನೋದೇನಿಲ್ಲ. ಕೋಚಿಂಗ್ ಈಸ್ ಇಂಪಾರ್ಟೆಂಟ್, ಹೌದು. ಕೆಪಾಸಿಟಿ ಮೇಲೆ ಸರ್. ನೋಡಿ ಈಗ ನನಗೆ ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಹೋಗೋ ಚಾನ್ಸಸ್ ಒಬ್ಬೊಬ್ರಿಗೆ ಇರುತ್ತೆ, ಇಲ್ಲ ನಾನು ಕೋಚಿಂಗ್ ಹೋದರೆ ಚೆನ್ನಾಗಿರುತ್ತೆ. ಆದರೆ ಯೂತ್ಸ್ ತಪ್ಪು ಮಾಡ್ತಾರೆ ಏನಂತಂದರೆ, ಅವ್ರು ಏನು ಈಗ ಬಹಳಷ್ಟು ಕಮರ್ಷಿಯಲ್ ಆಗಿಬಿಟ್ಟಿದೆ. ಈಗ ಕಾಂಪಿಟೇಟಿವ್ ಫೀಲ್ಡ್ ಸರ್ ನಂಬ್ತಿರೋ ಬಿಡ್ತು ಕಮರ್ಷಿಯಲ್ ಆಗಿದೆ. ಏನು ಸರ್ ಫೀಸ್ಗಳು 2 ಲಕ್ಷ 3 ಲಕ್ಷ 4 ಲಕ್ಷ ಕೋಚಿಂಗ್ಗೆ. ಒಂದು ಪ್ರಿಲಿಮ್ಸ್ಗೆ ಸಪ್ರೇಟ್, ಮೇನ್ಸ್ಗೆ ಸಪ್ರೇಟು. ಎಲ್ಲಿ ತರ್ತಾರೆ ಇವು ಬಡಮಕ್ಕಳು ಸರ್? ಯಾರು ಈಗ ಬರೋದು ಯೂಶಲಿ ಯಾರು ಶ್ರೀಮಂತರು ಬರ್ತಾರೆ, ಬಟ್ ಮೋಸ್ಟ್ ಆಫ್ ದ ಪರ್ಸೆಂಟ್ ಬರೋದೇ ಬಡವ್ರ ಮಕ್ಕಳಿಗೆ ಇಷ್ಟು ಲಕ್ಷ ಅಷ್ಟು ಲಕ್ಷ ಫೀಸ್ ಇಟ್ಕೊಂಡೆ ಪಾಪ ಅವ್ರು ಎಲ್ಲಿಂದ ತರ್ತಾರೆ? ಆಯಿತು ಸಾಲ ಮಾಡಿ ತಂದಿರ್ತಾರೆ ಅಂದ್ಕೊಳ್ಳಿ, ಸಾಲ ಮಾಡಿ ಮಾಡಿರ್ತಾರೆ. ಅಲ್ಲಿ ಗುಂಪಲ್ಲಿ ಗೋವಿಂದ ಆಗುತ್ತೆ. ಏನು ಅಲ್ಲಿ ನೋಡೋದೇನು ಸರ್, ಅಂದರೆ ಎಲ್ಲ ಕೋಚಿಂಗ್ ಸೆಂಟರ್ ಅಂತ ನಾನು ಪ್ರಶ್ನೆ ಮಾಡ್ತಲ್ಲ, ಒಂದೊಂದು ಕೋಚಿಂಗ್ ಸೆಂಟರ್ಗಳಿದೆ. ಭಾಳಷ್ಟು ಕೋಚಿಂಗ್ ಸೆಂಟರು ನಾನು ಇದು ಏನದು ಸ್ಟೂಡೆಂಟ್ ಸಕ್ಸಸ್ ಆಗಲೇಬೇಕು ಅನ್ನೋದು ಪುಷಪ್ ಮಾಡೋರು ಇದ್ದಾರೆ. ಒಂದೊಂದು ಇನ್ಸ್ಟಿಟ್ಯೂಟ್ಗಳು ಸರ್ ಬೇಜಾರಾಗ್ಬಿಡುತ್ತೆ. ಸುಮಾರು ನೋಡಿದ್ದೀನಿ, ಬಿಸ್ನೆಸ್ಗೋಸ್ಕರ ಮಾಡ್ತಾರೆ.
ಮಾಡ್ಬೇಕು ಸರ್, ಅವ್ರಿಗೂ ಬಾಡಿಗೆ ಕಟ್ಬೇಕು, ನಮ್ಗೆ ಅರ್ಥ ಆಗುತ್ತೆ, ಅವ್ರಿಗೂ ಬಾಡಿಗೆಗಳು ಕಟ್ಟಬೇಕು, ಅದು ಕಟ್ಬೇಕು, ಓಕೆ ಇರ್ಬೇಕು ಸರ್ ಲಿಮಿಟಾಗಿ. ಬಡವರು 2 ಲಕ್ಷ 1 ಲಕ್ಷ ಅಂತ ಎಲ್ಲಿಂದ ತರ್ತಾರೆ? ಅದು ಮೇಯ್ನ್ ನೋಡಬೇಕಾಗತ್ತೆ. ಸೊ ಪಾಪ ಸಾಲ ಮಾಡಿ ತಂದು ಕೊಟ್ಟಿರ್ತಾರೆ. ಅಲ್ಲಿ ಕ್ಲಾಸಸ್ ಏನಾಗುತ್ತೆ ಅಂತಂದರೆ, ಅಲ್ಲಿ ಸುಮಾರು ಒಂದು 100%ಅಲ್ಲಿ ಕ್ಲಾಸಸ್ ಸ್ಟ್ರಿಕ್ಟಾಗಿ ಕೇಳೋರು ಒಂದು 20% ಇರ್ತಾರೆ, ಮಿಕ್ಕವರು ಕಾಟಾಚಾರಕ್ಕೆ ಬಂದಿರ್ತಾರೆ. ಈ ಥರ ಮೇಯ್ನ್ ಅದೇ ಸರ್ ತಿಳ್ಕೊಬೇಕಾಗಿರೋದು. ಕಾಂಪಿಟೇಟಿವ್ ಬರಬೇಕಂದ್ರೆ ನಾವು ಏನು ಮಾಡೋಕ್ಕೆ ಬರ್ತಾ ಇದ್ದೀವಿ, ನಮ್ಮ ತಂದೆ ತಾಯಿಗಳು ಏನು ಕೆಲಸ ಮಾಡ್ತಿದ್ದಾರೆ, ಅವರು ಮನೇಲಿದ್ದಾರಾ, ಕಷ್ಟದಲ್ಲಿದ್ದಾರಾ, ಅದನ್ನು ತಿಳ್ಕೊಬೇಕಾಗತ್ತೆ. ಆಮೇಲೆ ಕಾಂಪಿಟೇಟಿವ್ ಫೀಲ್ಡ್ ಬರಬೇಕಾಗತ್ತೆ. ಸೊ ಅಲ್ಲಿ ಬಂದಾಗ ಅವ್ರು ಗೈಡೆನ್ಸ್ ಕೊಡ್ತಾರೆ, ಅಪ್ಲಿಕೇಶನ್ ಹೆಂಗೆ ಹಾಕೋದು ಅನ್ನೋದು. ಸೊ ಅಲ್ಲಿ ಗೈಡೆನ್ಸ್ ಕೊಡ್ತಾರೆ, ಏನು ಓದಬೇಕು ಏನು ಓದಬಾರ್ದು ಅನ್ನೋದು ಕೋಚಿಂಗಲ್ಲಿ ಗೈಡೆನ್ಸ್ ಕೊಡ್ತಾರೆ. ಮತ್ತು ಪ್ರತಿಯೊಂದು ಕೂಡ ಬೆನ್ನೆಲುಬಾಗಿ ಅವ್ರು ನಿಂತಿರ್ತಾರೆ ಎಲ್ಲ ಕೋಚಿಂಗ್ ಸೆಂಟ್ರಲ್ಲೂ. ಒಂದೊಂದು ಕೋಚಿಂಗ್ ಸೆಂಟರ್ ನಂಗೆ ಯಾಕೆ ಬೇಜಾರಾಯ್ತು ಅಂತಂದರೆ, ಗೊತ್ತಲ್ಲ ಸರ್ ಮಾಮೂಲಿ ಬಡವರು ಬರ್ತಾರೆ. ಸೊ ಆ ರೀತಿ ಫೀಸ್ ಅಂತ ಮಾಡಿದಾಗ ಭಾಳ ಕಷ್ಟ ಅದು. ಸೊ ಅದಕ್ಕೆ ಒಂದು ಇನ್ನೊಂದು ಹೇಳ್ಬೇಕಂತಂದರೆ, ಗೌರ್ಮೆಂಟ್ಸಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ, ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡೋದಾಗಿರ್ಬೋದು. ಅದೊಂದು ಖುಷಿ ವಿಚಾರ ಸರ್. ಗೌರ್ಮೆಂಟ್ ವಿಚಾರ ಅಂತ ಬಂದಾಗ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡೋದಾಗಿರ್ಬೋದು. ಇಲ್ಲ ಮೇಯ್ನ್ ನಾವು ಯಾರು ನೋಡ್ತಾಯಿಲ್ಲ ಗೊತ್ತಾ ಸರ್, ಮೇಯ್ನ್ ನಾವು ನೋಡ್ತಾರೋ ಯಾರು ನೋಡ್ತಾಯಿಲ್ಲ ಅಂದರೆ ನಮ್ಮ ಮುಂದೆ ನಾವು ನೋಡ್ಕೊಳ್ಳೋದಾಗ್ಬಿಟ್ಟಿದೆ. ಮೇಯ್ನು ಈ ಮಂಗಳಮುಖಿಯರದು ಮತ್ತು ಹ್ಯಾಂಡಿಕ್ಯಾಪ್ಸ್ಗಳು ಅವ್ರು ನೋಡ್ತಾನೆ ಇಲ್ಲ. ಪಾಪ ಅವ್ರಿಗೂ ಆಸೆ ಇರುತ್ತೆ, ಅವ್ರನ್ನ ಗುರ್ತಿಸ್ತಾನೆ ಇಲ್ಲ ನಾವು. ಅವ್ರು ಗುರ್ತಿಸೋರು ಯಾರು? ಯಾರು ಗುರ್ತಿಸ್ತಾ ಇಲ್ಲ. ಸರ್ಕಾರ ಹೇಳ್ತಾರೆ, ಬಟ್ ಅದು ಮಾಡ್ತಾಯಿಲ್ಲ ಕೆಲಸ. ಅವ್ರು ಬಂದಾಗ ಅವ್ರನ್ನ ಕೀಳಾಗಿ ನೋಡೋದು, ಅವ್ರಿಗೂ ಮನ್ಸಿಗೆ ನೋವಾಗತ್ತೆ ಸರ್. ಪ್ರತಿಯೊಬ್ಬರಿಗೂ ನಾವೆಲ್ಲ ಮಾನವರು. ಅಂದರೆ ನೀವು ಹೇಳ್ತಾ ಇರೋದು ಹೆಂಗೆ ಅಂದರೆ, ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನು ನಡೀತಾ ಇದೆಯೋ ಅದರಲ್ಲಿ ನೀವೇನು ಮಂಗಳಮುಖಿರು ಅವ್ರಿಗೂ ಕೂಡ ಎಕ್ಸಾಮ್ ಬರೆಯೋ ಥರ ಮಾರಬೇಕು ಅಂತ ಹೇಳ್ತಾ ಇದ್ದೀವಿ. ಸರ್ ಆಲ್ರೆಡಿ ಇದೆ, ರಿಸರ್ವೇಷನ್ಸ್ ಇದೆ ಅವ್ರಿಗೂ, ಹಾಂ. ಹ್ಯಾಂಡಿಕ್ಯಾಪ್ಸ್ಗೂ ಇದೆ, ರಿಸರ್ವೇಷನ್ಸ್ ಅವ್ರಿಗೂ ಇದೆ. ಆಗಿರೋರು ಯಾರಾದರೂ ಇದ್ದಾರೆ ಸರ್ ಹಾಗಾದ್ರೆ? ಸುಮಾರು ಜನ ಇದ್ದಾರೆ, ಆಗಿರೋರು ಇದ್ದಾರೆ. ಓಕೆ. ಸರ್ ಆ ಟೈಮಲ್ಲಿ ಸರ್ ಈ ಜನ್ರೇಷನ್ ನೋಡಿದ್ರೆ, ಈ ಥರ ಟ್ರಾನ್ಸ್ ಅಂತ ಬಂದಾಗ, ಇಲ್ಲ ಹ್ಯಾಂಡಿಕ್ಯಾಪ್ ಅಂತ ಬಂದಾಗ ಅವ್ರನ್ನ ಯಾವುದೋ ರೀತಿ ನೋಡ್ತಾರೆ. ಅವ್ರು ಮನುಷ್ಯರಲ್ವಾ ಸರ್, ಅವರು ಮನುಷ್ಯರಲ್ವಾ? ಹೌದು. ಅದು ಬೇಜಾರಾಗುತ್ತೆ. ಕಣ್ಮುಂದೆ ನಡೀತಾ ಇರುತ್ತೆ ಸರ್ ಘಟನೆ, ನಾನು ನೋಡ್ತಾ ಇರ್ತೀನಿ. ಈ ಕೋಚಿಂಗ್ ಏನೋ ಬರೋದು ಬಂದ್ಬಿಡ್ತಾರೆ. ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಹೇಳ್ತೀರಾ ಯಾವ್ದನ್ನ ಸರ್ ಇನ್ಸಿಡೆಂಟ್ ಸಿಂಪಲ್ ಒಂದು ಹೇಳ್ತೀನಿ ಸರ್. ಹೇಳಿ ಸರ್. ರೀಸೆಂಟಾಗಿ ಒಂದು ಇನ್ಸ್ಟಿಟ್ಯೂಟ್, ನಾನು ಹೆಸರು ಹೇಳೋಕೆ ಹೋಗಲ್ಲ, ಆ ಹೆಸರು ಹೇಳೋಕೆ ಹೋಗಲ್ಲ, ಓಕೆ 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 ಆ ಹೆಸರು ಹೇಳೋಕೆ ಹೋಗಲ್ಲ. ಏನಾಗುತ್ತಂತಂದರೆ, ಎಲ್ಲ ಸ್ಟೂಡೆಂಟ್ಸ್ಗೆ ಏನಂತ ನಮಸ್ತಾರೆ ಗೊತ್ತಾ ಸರ್? ಫಾರ್ ಎಕ್ಸಾಂಪಲ್ ನಿನ್ನೆ ತೊಗೊತೀನಿ ನಾನು, ನೀವು ನನ್ನ ಹತ್ರ ಬರ್ತೀರಾ, ಒಂದು ಇನ್ಸ್ಟಿಟ್ಯೂಟ್ ಬರ್ತೀರಾ, ಓಕೆ. ನೀವೊಂದು IAS ಪೋಸ್ಟ್ ಕೊಡ್ತೀನಿ ಮಾಡ್ತೀಯಾ ಅಂತಂದರೆ ಏನಂತೀರಾ ಸರ್ ನೀವು? ನನಗೆ IAS ಪೋಸ್ಟ್ ಕೊಡ್ತೀನಿ ಅಂದರೆ ಏನು ಮಾಡ್ತೀರಾ? ಮಾಡ್ತೀನಿ ಅಂತೀನಿ. ಕಾಕಿ ಯೂನಿಫಾರ್ಮ್ ಹಾಕ್ಕೊಂಡು ಆ ಕನ್ಸು ಇದ್ದೇ ಇರ್ತೈತೆ ಅಂತ ಹೇಳಬೇಕು. ಆ ಯೂನಿಫಾರ್ಮ್ ಅಗತ್ಯೇನೋ, ಆ ಜನಕ್ಕೆ ಹೆಲ್ಪ್ ಮಾಡೋದೇನೋ ಎಲ್ಲಿಗೂ ಇರ್ತೈತಾನೆ. ಪಾಪ ಬಡವರು ಸರ್, ಮನೆ ಅವರ ತಾಯಿ ಮನೆ ಕೆಲಸ ಮಾಡ್ತಾ ಇರೋದು, ತಂದೆ ಡ್ರಿಂಕ್ಸ್ ಅಡಿಕ್ಟು. ಓಕೆ. ತಂದೆ ಏನು ಉಪಯೋಗ ಇಲ್ಲ, ಏನು ಹೆಲ್ಪು ಮಾಡಲ್ಲ ತಂದೆ. ಬರೀ ತಾಯಿನೇ ಬರೀ ಕಷ್ಟಪಡ್ತಾರೆ. ಓಕೆ. ತಾಯಿನೇ ಕಷ್ಟಪಟ್ಟು ಮನೆ ಕೆಲಸ ಮಾಡಿಕೊಂಡು, ಅವ್ರಿಗೆ ಒಂದು ಕಾಯಿಲೆ ಇರುತ್ತೆ. ಅದು ಯಾವ ಕಾಯಿಲೆ ಅಂತ ನನಗೂ ಗೊತ್ತಿಲ್ಲ, ನನಗೆ ಬಂದಿರೋ ಮಾಹಿತಿ ನಾನು ಕಣ್ಣಾರೆ ನೋಡಿದ್ದೀನಿ, ಹೋಗಿ ಹೆಲ್ಪ್ ಮಾಡಿದ್ದು ಕೂಡ ನಮ್ಮ ಟೀಮು. ತುಂಬ ಕಾಯಿಲೆ ಇರುತ್ತೆ ಸರ್. ಅವ್ರಿಗೆ ದುಡಿಯೋದು ಎಷ್ಟು ಗೊತ್ತಾ ಸರ್? ತಿಂಗ್ಳಿಗೆ 15,000 ರೂಪಾಯಿ. ಓಕೆನಾ? ಸೊ ಇವರು, ಅಮ್ಮ ನಾನು IPS ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ದೀನಿ, UPSC ಎಕ್ಸಾಮು, ಫೀಸ್ಗೆ ಹೆಲ್ಪ್ ಮಾಡಿ ಅಂದ್ಬಿಟ್ಟು ಎಲ್ಲ ಕಡೆ ಹೋಗ್ತಾರೆ, ಸ್ಪಾನ್ಸರ್ಸ್ ಯಾರಿಗೂ ಕೊಡಲ್ಲ. ಓಕೆ. ಆಮೇಲೆ ತಾಯಿಗೆ ಹೇಳ್ತಾರೆ, ಮಗ ಈ ಥರ ಅಳ್ದಾಡ್ತಿರೋದು ನೋಡಿದ್ರೆ ನಾನೇನೋ ಸಹಾಯ ಮಾಡ್ಬೇಕು ಅಂದ್ಬಿಟ್ಟು ₹1 ಕೂಡಿಟ್ಕೊಂಡು, ಅವ್ರು ಹಾಕಿರೋ ಸಣ್ಣ ಒಂದು ಉಂಗುರ ಎಲ್ಲ ಅಡುಕಿಕ್ಬಿಟ್ಟು ದುಡ್ಡು ಇಸ್ಕೊಂಡು ಎಲ್ಲ ಕಡೆ ತಂದು ಇನ್ಸ್ಟಿಟ್ಯೂಟಿಗೆ ಕೊಡ್ತಾರೆ ಸರ್. ಇನ್ಸ್ಟಿಟ್ಯೂಟ್ ಅವ್ರು ಏನು ಮಾಡಬೇಕು? ಕೋಚಿಂಗ್ ಕೊಡಬೇಕು, ಓಕೆ, ಯಾರಿಗೂ ಏನು ಗೊತ್ತಿಲ್ಲ. ಸುಮಾರಲ್ಲಿ 400 ಜನ ಇದ್ದಾರೆ, 400ರಿಂದ ಸುಮಾರು ಜನ ಇದ್ದಾರೆ ಸರ್. ಅಲ್ಲಿ ಆ ಇನ್ಸ್ಟಿಟ್ಯೂಟ್ ಹೆಸರು ತೊಗೊಳಕ್ಕೆ ಹೋಗಲ್ಲ ನಾನು. ಓಕೆ. ಸುಮಾರು ಜನಕ್ಕೆ ಅಲ್ಲೆಲ್ರಿಗೂ ಏನಂತ ನಂಬಿಸಿರ್ತಾರೆ ಗೊತ್ತಾ? ಕೋಚಿಂಗು ನಾನೇ ಕೊಡ್ತೀನಿ, ಜಾಬು ಕೂಡ ನಾವೇ ಮಾಡಿಸ್ಕೊಡ್ತೀವಿ, ಸರ್ಕಾರಿ ಜಾಬ್ನ. ಸರ್ಕಾರಿ ಜಾಬ್ ಏನೋ ಅವ್ರ ಅಪ್ಪಂದ ಸರ್, ಜಾಬು ನಾವೇ ಮಾಡಿಸ್ಕೊಡ್ತಾರಂತೆ. ಅಲ್ಲಿರೋರೆಲ್ಲ ಯಾರು ಶ್ರೀಮಂತರು ಮಕ್ಕಳಲ್ಲ, ಎಲ್ಲ ಬಡವರೇ. ಬರ್ತಾರೆ, ದುಡ್ಡು ಕಟ್ತಾರೆ. ಆ ದುಡ್ಡು ಎಷ್ಟಂತಂದ್ರೆ ಸರ್, ಮಿನಿಮಮ್ 5.5 ಲಕ್ಷ 6 ಲಕ್ಷ ದುಡ್ಡು. ಕೋಚಿಂಗ್ ಕೊಡ್ತಾರೆ. ಓ ಪಾಪ ಎಲ್ರಿಗೂ ಸ್ಟೂಡೆಂಟ್ಸ್ಗೆ ಏನಂತಿರುತ್ತೆ ಹೇಳಿ? ಕೋಚಿಂಗ್ ಕೊಡ್ತಾರೆ, ಎಕ್ಸಾಮ್ ಪಾಸ್ ಮಾಡಿಸ್ಕೊಡ್ತಾರೆ, ಹೌದು ಹೌದು, ನಮಗೇನೋ ಇದಿರುತ್ತೆ, ಎಲ್ಲರೂ ಒಂದು ಆಸೆ ಅಲ್ವಾ? ಆಸೆ. ಹೌದು. ಪಾಪ ಅವ್ರು ಏನು ಮಾಡೋಕ್ಕಾಗತ್ತೆ? ಅವ್ರು ಬ್ಲೇಮ್ ಮಾಡೋಕ್ಕಾಗತ್ತಾ? ಬ್ಲೇಮ್ ಮಾಡ್ಬೇಕಾದ್ರೆ ಪಾಪ ಇವ್ರಿಗೇನು ಆ ಬಡತನದಿಂದ ಬಂದಿರ್ತಾರೆ, ಅವ್ರಿಗೆ ಅಷ್ಟು ಯೋಚನೆ ಮಾಡೋಷ್ಟು ಇದಿರಲ್ಲ. ಓಕೆ ಎಷ್ಟು ದೊಡ್ಡ ಇನ್ಸ್ಟಿಟ್ಯೂಟ್ ಇದೆ, ಓಕೆ ಏನೋ ಆಗ್ಬೋದು ಅಂದ್ಬಿಟ್ಟು ಎಲ್ಲ ಕೊಟ್ಟಿರ್ತಾರೆ. ಸುಮಾರು 400 ಜನ ಇರ್ತಾರೆ. 5 ಲಕ್ಷ ಅಂತಂದ್ರೂ 400 ಜನಕ್ಕೆ ಎಷ್ಟಾಯಿತು? ಅವನೇನು ಮಾಡ್ದ ಗೊತ್ತಾ ಸರ್? ಕೋಚಿಂಗ್ ಎಲ್ಲ ಕೊಡ್ತಾ ಇದ್ದ. ಬೇಸಿಕ್ ಏನಂತಾನೆ ಅವ್ರು ಕೋಚಿಂಗ್ ಕೊಡೋದ್ರಿಗೆ ಗೊತ್ತಿಲ್ಲ, UPSC ಫುಲ್ ಫಾರ್ಮೇ ಗೊತ್ತಿಲ್ಲ ಅವ್ರಿಗೆ, ಅಂಥ ಕೋಚಿಂಗ್ ಇದ್ದಿದ್ದು. ಇದು ಬಯಲಾಗಿದೆ ಯಾವಾಗ? ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಜಾಯ್ನ್ ಆದಾಗ 3 ಮಂತ್ಸ್ ನ್ಯೂಸಲ್ಲೆಲ್ಲ ಬಂದಿದೆ. ಅಲ್ಲ, ಅಲ್ಲಿ ಲೆಕ್ಚರರ್ಸ್ ಎಲ್ಲ ಇರ್ತಾರಲ್ವಾ ಸರ್? ಲೆಕ್ಚರರ್ಸ್ ಯಾರು ಗೊತ್ತಾ ಸರ್? ಹೇಳ್ತೀನಿ ನೋಡಿ ಸರ್, ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಕೋಚಿಂಗ್ ತೊಗೊತಾರೆಲ್ಲ ಆದಮೇಲೆ 3 ತಿಂಗಳಾದಮೇಲೆ ಒಬ್ಬೊಬ್ಬರು ಕ್ಯಾಮ್ರಾ ಮುಂದೆ ಬರ್ತಾರೆ. ಒಂದೊಂದು ಹೇಳ್ದಾಗ ಪೇರೆಂಟ್ಸ್ಗೆಲ್ಲ ಡೌಟ್ ಬರುತ್ತೆ, ಒಂದು ಹೋರಾಟ ನಡೆಯುತ್ತೆ.
ಅಲ್ಲಿ ತನಿಖೆ ಮಾಡಿದಾಗ ಗೊತ್ತಾಗೋದೇನು ಗೊತ್ತಾ, ಅವನೊಬ್ಬ ಹಿಂಗೆ ಹೇಳೋದು, ಜಸ್ಟ್ ಅವ್ನು ಕ್ಯಾಶುವಲ್ ವ್ಯಕ್ತಿ. ಅವನು ಒಂದು ಇನ್ಸ್ಟಿಟ್ಯೂಟ್ ಮಾಡ್ಬೇಕಂತ ಮಾಡಿರ್ತಾನೆ. ಅವನು ದುಡ್ಡಿರೋನೆ, ಅವ್ನು ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಹೇಳ್ಬೇಕಂತಂದ್ರೆ ಓಕೆ. ಅವ್ನ ಹೆಸರು ಮರ್ತೋಯ್ತು ನನಗೆ. ಮಾಡ್ತಾ ಇರ್ತಾನೆ. ಸ್ಟೂಡೆಂಟ್ಸ್ನ ನಂಬಿಸ್ಬಿಟ್ಟು ನಿನ್ನ IPS ಮಾಡ್ತೀನಿ IAS ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಷ್ಟು ಕಾಸು ಸುರಿದ್ಬಿಟ್ಟು ಬಡವ್ರ ಮಕ್ಕಳು ಸರ್ ಟೋಟಲ್ ಆಗಿ ಸೂಸೈಡ್ ಆಗಿದೆ. ಸುಮಾರು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏಂತಿಕೆ ಸಾಲ ಮಾಡ್ಕೊಂಬಂದು ಹಾಕಿದ್ದಾರೆ. ಪೇರೆಂಟ್ಸ್ ಸೂಸೈಡ್ ಮಾಡ್ಕೊಂಡಿಲ್ಲ, ಸ್ಟೂಡೆಂಟ್ಸು. ಯಾಕೆ ಹೇಳಿ? ಒಂದು ಕನ್ಸು ಕಟ್ಕೊಂಡಿರ್ತಾರೆ. ಆ ಕನ್ಸು ನನಸಾದಾಗ ಒಬ್ಬರು ಮೋಟಿವೇಟ್ ಮಾಡ್ಕೊಡೋರು ಇದ್ದಾರೆ. ತೀರಾ ಬಡತನ ಇದ್ದಾಗ ಈಗ ಏನು ಪ್ರಶ್ನೆ ಮಾಡ್ತಾರೆ. ಈಗ ಯೂಶಲಿ ತಂದೆ ತಾಯಿಗಳು ಮಾಡೋದೇನು ಹೇಳಿ? ಕೋಪದಲ್ಲಿ ಒಂದಷ್ಟು ಬೈತಾರೆ, ಅದು ತೊಗೊತಾರೆ ಒಬ್ಬೊಬ್ರು. ಅವರು ತೀರಾ ಬಡತನ ಇದ್ದಾಗ ಅವ್ರು ಏನು ಆನ್ಸರಬಲ್, ಏನು ಆನ್ಸರ್ ಮಾಡೋಕ್ಕಾಗಲ್ಲ, ಸೂಸೈಡ್ ಮಾಡ್ಕೊತಾರೆ. ಆವಾಗ ನಾನು ಹೇಳೋದಿಷ್ಟೇ ಸರ್, ಎಲ್ರಿಗೂ ಹೇಳೋದಿಷ್ಟೇ. ಯಾಕೆ ಈ ಮಾಹಿತಿ ಹೇಳ್ದಂತಂದರೆ, ಸುಮಾರು ಜನ ಸೂಸೈಡ್ ಮಾಡ್ಕೊತಿದ್ದಾರೆ. ಯಾಕೆ? ಗೌರ್ಮೆಂಟ್ ಜಾಬ್ ಆಗ್ತಾಯಿಲ್ಲ ಅಂತ. ಸರ್ಕಾರಿ ಉದ್ಯೋಗನೇ ಅಂತಿಮ ಅಲ್ಲ ಸರ್. ಗೌರ್ಮೆಂಟ್ ಜಾಬೇ ದೊಡ್ಡದಲ್ಲ. ಅದು ಬಿಟ್ಟು ಬೇರೆ ಬೇರೆ ಜಾಬ್ಸ್ಗಳಿದೆ. IT ಫೀಲ್ಡ್ಸ್ ಇದೆ. ಪ್ರೈವೇಟ್ ಜಾಬ್ ಮಾಡ್ಕೊಬೋದು, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಪ್ರತಿಯೊಂದು ಅವಕಾಶ ಇದೆ ಸರ್. ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದಕ್ಕೆ ಆದಂಥ ಒಂದು ಮಹತ್ವ ಇದ್ದೇ ಇದೆ. ಕರೆಕ್ಟ್ ಅಲ್ಲ ಸರ್? ಕರೆಕ್ಟ್. ಈಗ ಒಬ್ಬ ಪೌರ ಕಾರ್ಮಿಕರು ನಾವು ಬೇರೆ ಥರ ನಾವು ನೋಡ್ತೀವಿ. ಅವ್ರು ನಮ್ಮನ್ನು ಕ್ಲೀನ್ ಮಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಕರೆಕ್ಟ್ ಅಲ್ಲ ಸರ್ ಇದು? ಅವ್ರು ನಮ್ಮನ್ನು ಕ್ಲೀನ್ ಮಾಡ್ತಾ ಇರೋದು. ಒಬ್ಬ ವೆಯ್ಟ್ರಿಗೂ ಕೂಡ ಅದಕ್ಕೆ ಆದಂಥ ಒಂದು ಮಹತ್ವ ಇದೆ. ಹೌದು. ಒಬ್ಬ ಡೋರ್ ತೆಗೆಯೋನಾಗಿರ್ಬೋದು, ಕಾಫಿ ಟೀ ಕೊಡೋನಾಗಿರ್ಬೋದು, ಅದಕ್ಕೆ ಆದಂಥ ಒಂದು ಗೌರವ ಇದೆ. ಅದಕ್ಕೆ ಆದಂಥ ಒಂದು ಕೆಲಸ ಇದೆ. ನಾವು ಮಾಡ್ತಿರೋದು ಎಂತಕ್ಕೆ ಸರ್? ಫಸ್ಟ್ ಆಫ್ ಆಲು 3 ಹೊತ್ತು ಊಟಕ್ಕೆ, ಬಟ್ಟೆಗೆ. ಇಷ್ಟು ನಾವು ತಿಳ್ಕೊಬೇಕಾಗತ್ತೆ. ಇರೋದು 4 ದಿವಸ. ನಾವು ಏನು ಸಮಾಜಕ್ಕೆ ಏನು ಕೊಡುಗೆ ಕೊಡ್ತೀವಿ ಅದೇ ಅಂತ್ಯ. ಲೈಫಲ್ಲಿ ಯಾರಿಗೆ ನಾವು ಹೆಲ್ಪ್ ಮಾಡ್ತೀವಿ ಅವ್ರು ನಮ್ಮ ದೇವ್ರ ಥರ ನೋಡ್ತಾರೆ, ಅದೇ ಸಾಕು ಸರ್. ಅಷ್ಟು ಬಿಟ್ಟು ನೀನು ಬೇಡ ಸ್ಟೂಡೆಂಟ್ಸ್ ಹಾಗಾದ್ರೆ ಸೂಸೈಡ್ ಮಾಡ್ಕೊಂಡ್ರು? ಎಷ್ಟು ಜನ ಮಾಡ್ಕೊಂಡ್ರು ಅಂತ ಏನಾದರೂ? ಸರ್. ಎಷ್ಟು ಜನ ಸೂಸೈಡ್ ಮಾಡ್ಕೊಂಡ್ರು? ಸರ್ ಜನ ತೊಗೊಂಡ್ರೆ ಲೆಕ್ಕ ಇಲ್ಲ ಸರ್. ರೀಸೆಂಟಾಗಿ ಒಂದು ಹೇಳ ನಿಮಗೆ, ಪ್ರೆಸೆಂಟ್ ಸಿಚುಯೇಷನ್ ಹೇಳಿ. ಏನಾಗ್ತದೆ ಸರ್? ಕಾಂಪಿಟೇಟಿವ್ ಫೀಲ್ಡ್ ಏನಾಗ್ತದೆ? ಹೇಳಿ ಸರ್, ಹೇಳಿ. 545 ಪೋಸ್ಟ್ ಸ್ಕ್ಯಾಮ್. ಏನು ಸರ್ ಅದು 540? CSI ಹಗರಣ ಸ್ವಲ್ಪ ಹೇಳಿ ಸರ್. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಸರ್. ಓಕೆ. ಸೇಮ್ ಇದು ಹೇಳ್ತೀನಿ ನೋಡಿ ಸರ್. ಇದು ಎಂಥ ಇದಂತಂದರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಪ್ಲಿಕೇಶನ್ ಹಾಕಿರ್ತಾರೆ. ಎಲ್ಲ ಅಲ್ಲೂ ಬಡವ್ರೆ. ಯಾರು ಶ್ರೀಮಂತ ಮಕ್ಕಳಿದಾರ? ಅಲ್ಲೂ ಬಡವ್ರೆ. ಅಮೃತ್ ಪಾಲ್ ಅನ್ನೋರು ಒಬ್ಬರು ಪೊಲೀಸ್ ಅಧಿಕಾರಿ ಸರ್. ವಿ ಆಲ್ವೇಸ್ ರೆಸ್ಪೆಕ್ಟ್ ದ ಪೊಲೀಸ್ ಆಫೀಸರ್ಸ್. ಎಲ್ರಿಗೂ ರೆಸ್ಪೆಕ್ಟ್ ಮಾಡೋದು. ಪೊಲೀಸ್ ಅಂದರೆ ಭಯ ಅಲ್ಲ, ಭರವಸೆ ಅನ್ನೋದು ಸಾಹೇಬರು ಕೂಡ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಹೌದು. ನೋಡಿ ಸರ್, ಒಂದು 100%ಅಲ್ಲಿ ಒಂದು 80% ಒಳ್ಳೆ 100% ಇದ್ದಾರೆ. ನಾನು ಡೈಲಿ ನೋಡ್ತೀನಿ. 80% ತುಂಬ ವರ್ಕ್ ಮಾಡೋರು ಇದ್ದಾರೆ, ತುಂಬ ಸ್ಟ್ರಗಲ್ ಮಾಡೋರು ಇದ್ದಾರೆ. ಎಲ್ಲೋ ಒಂದು 10% 20% ಕೆಟ್ಟವರು ಇರ್ತಾರೆ. ಅದು ಸಹಜ. ಓಕೆನಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅದು ಸಹಜ, ಅದೇನು ಮಾಡೋಕ್ಕಾಗಲ್ಲ. 545 ಪೋಸ್ಟಲ್ಲಿ PSI ಹಗರಣ ಆಗುತ್ತೆ ಸರ್. ಅದು ಮಾಡೋದು ಒಬ್ಬರು ಪೊಲೀಸ್ ಆಫೀಸರು, ಹೈ ರ್ಯಾಂಕಲ್ಲಿರೋರು ಹಗರಣ ಮಾಡ್ತಾರೆ. ಈ ಪೋಸ್ಟ್ಗೆ, ಒಂದು PSI ಪೋಸ್ಟ್ಗೆ 1 ಕೋಟಿ 2 ಕೋಟಿ 50 ಲಕ್ಷ 80 ಲಕ್ಷ ತಪ್ಪು ಮಾಡಿದ್ದಾರೆ. ಇಲ್ಲಿ ನಾವುಗಳೇ, ಸ್ಟೂಡೆಂಟ್ಸ್ಗಳೇ. ಯಾಕೆ? ಕೆಲಸ ಎಲ್ಲ ಒಂದು, ಬಡತನೂ ಹಂಗೆ ಇರುತ್ತೆ. ನಾವೇನು ಮಾಡ್ತೀವಿ? ಹೋಗೇನೋ ಕೆಲಸ ಆಗುತ್ತಲ್ಲ, ಪೊಲೀಸವ್ರು ಹೇಳ್ತಿದಾರಲ್ಲ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಹೇಳಿ? ಕಾಸು ತಂದ್ಕೊಂಡು ಕೊಡ್ತೀವಿ ಒಂದು ನಂಬಿಕೆ ಮೇಲೆ. ಪೊಲೀಸವರಲ್ಲ ಸರ್ ಕೇಳಿದ್ದು. ಅದೇ ಪೊಲೀಸವ್ರು ಇದ್ದಾಗ ಒಂದು ಸ್ಟ್ರೆಂತ್ ತಾನೆ. ಪೊಲೀಸವ್ರೆ ಅವರೇ ಹೇಳ್ತಿದಾರಲ್ಲ, ಯಾಕೆ ಕೆಲಸ ಆಗಲ್ಲ ಅಂದ್ಬಿಟ್ಟು. ಅವ್ರ ಬಡತನ ಹಂಗೆ ಇರುತ್ತೆ. ಅವರು ಕಾಸಿನ ಮುಖ ನೋಡ್ತಾರಾ ಇಲ್ಲ ಕೆಲಸದ ಮುಖ ನೋಡ್ತಾರಾ? ಫ್ಯಾಮಿಲಿ ನೋಡ್ಕೊಂಡು. ಯೂಶಲಿ ಕೆಲಸ ಬೇಕಾಗತ್ತೆ, ಕೊಡ್ತಾರೆ. ಕೊನೆಗೆ ಸ್ಕ್ಯಾಮ್ ಆಗುತ್ತೆ, ಹೊರಗಡೆ ವಿಚಾರ ಬರುತ್ತೆ. ಸುಮಾರು ಜನ ಸೂಸೈಡ್ ಮಾಡ್ಕೊತಾರೆ. ಏಜ್ ಬರ ಆಗುತ್ತೆ. ಕೆಪಾಸಿಟಿ ಕೈಯಲ್ಲಿ ಒಳ್ಳೆ ಕೆಲಸ ಮಾಡೋರು ಇದ್ದಾರೆ ಸರ್ ಸ್ಟೂಡೆಂಟ್ಸಲ್ಲಿ. ಸ್ಟೂಡೆಂಟ್ಸ್ ಯಾರೂ ಸುಲಭ ಅಲ್ಲ. ಪ್ರತಿಯೊಬ್ಬರಿಗೂ ಬುದ್ಧಿ ಇದೆ, ಪ್ರತಿಯೊಬ್ಬರಿಗೂ ಸ್ಟ್ರೆಂತ್ ಇದೆ. ಭವಿಷ್ಯ ರೂಪಿಸೋರು ಅವರೇ. ನಾವು ಕೂಡ, ನೀವು ಕೂಡ, ಎಲ್ಲರೂ ಕೂಡ. ಆದರೆ ಒಂದು ಈ ಹಗರಣದಲ್ಲಿ ಸುಮಾರು ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ರು ಸರ್. ನಂಬ್ತಿರೋ ಬಿಡ್ತಾರೆ ಸರ್. ಸೂಸೈಡ್ ಅಂದರೆ ನಾನು ಹೇಳೋದಿಷ್ಟೇ, ಸೂಸೈಡ್ ಮಾಡ್ಕೊಳ್ಳೋದ್ರಿಂದ ಬೇರೆ ಹಾದಿ ಇದೆ ಸರ್. ತುಂಬ ಜೀವನ ಇದೆ. ದಯವಿಟ್ಟು ಯಾವುದು ಸ್ಟೂಡೆಂಟ್ಸ್ಗಳು ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ತಂದೆ ತಾಯಿಗಳು ಭಾಳಷ್ಟು ಕಷ್ಟಪಟ್ಟಿರ್ತಾರೆ ಸರ್. ತುಂಬ ಕಷ್ಟಪಟ್ಟು ಬೆಳೆಸಿರ್ತಾರೆ. ಹೌದು. ನನ್ನೂ ಕೂಡ, ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ನಾನು ಕೂಡ ಅದೇ ಹಾದಿಲಿ ಹೋದವನು, ಬಟ್ ಬಿಟ್ಟೆ. ನನಗೆ ಒಂದು ಸೆಲ್ಫ್ ಮೋಟಿವೇಶನ್ ಆಯಿತು, ಬಿಟ್ಟೆ. ಯಾಕೆ? ಅದೊಂದೇ ಜೀವನ ಅಲ್ಲ ಸರ್, ಎಲ್ಲದರಲ್ಲೂ ಜೀವನ ಇದೆ. ಬಟ್ ಆ ಟೈಮ್ಗೋಸ್ಕರ ಕಾಯಬೇಕು. ನೀವು ಮಾತಾಡೋದು ಬಹಳ ಸುಲಭ ಸರ್. ಮೋಟಿವೇಶನ್ ಕೊಡ್ಬೋದು, ಧೈರ್ಯ ತುಂಬೋದು. ಹೌದು. ರಿಯಲ್ ಲೈಫಲ್ಲಿ ಅದು ಆಗದೇ ಇರೋ ಕೆಲಸ ಸರ್. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ತುಂಬ ಬಡತನದಿಂದ ಬಂದಿರ್ತಾರೆ. ಸೊ ಈ ರೀತಿ ಇರುತ್ತೆ ಸರ್. ಈ ರೀತಿ ಪ್ರತಿಯೊಂದು ಕೂಡ. ಸರಿ, ಕೆಲವೊಂದು ಸ್ಟೂಡೆಂಟ್ಸ್ ಈಗ ಎಕ್ಸಾಮ್ ಪ್ರಿಪೇರ್ ಆಗಿರ್ತಾರೆ, ತುಂಬ ಕಷ್ಟಪಟ್ಟು ಎಕ್ಸಾಮ್ ಮಾಡ್ತಾರೆ, ಫೈಲ್ ಆಗ್ತಾರೆ, ಸೂಸೈಡ್ ಮಾಡ್ಕೊತಾರೆ. ಅಂದರೆ ಆಲ್ಮೋಸ್ಟ್ ಕಾಂಪಿಟೇಟಿವ್. ಇನ್ನು ಬೇರೆ ಎಕ್ಸಾಮ್ಸಿಗೆಲ್ಲ ಆಲ್ಮೋಸ್ಟ್ ಕಮ್ಮಿನೇ. ಸೆಕೆಂಡ್ PU
ಎಕ್ಸಾಮ್ಸ್ ಬರ್ದಿರೋರು ಲಾಸ್ಟ್ ಟೈಮ್ ಫೈಲ್ ಆಗಿರೋ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ರು ಅಂತ ನಾನು ನ್ಯೂಸ್ ಪೇಪರಲ್ಲಿ ನೋಡಿದೆ. 10th ಎಕ್ಸಾಮಲ್ಲಿ ಫೇಲ್ ಆಗಿರೋರು ಸೂಸೈಡ್ ಮಾಡ್ಕೊಂಡ್ಬಿಟ್ರು ಅಂತ ನೋಡಿದೆ. ಈಗ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಅಂದರೆ ಈಗ ಸೂಸೈಡ್ ಮಾಡ್ಕೊಳ್ಳೋಂಥ ಸ್ಟೂಡೆಂಟ್ಸ್ ಅಂದರೆ ಅವ್ರ ಮನಸ್ಥಿತಿ ಹೆಂಗಾಗುತ್ತೆ? ಯಾಕಾಗುತ್ತೆ? ಅಂದರೆ ಅವ್ರಿಗೇನಾದರೂ ಏನು ಹೇಳ್ತೀರಾ ಅಂಥ ಸ್ಟೂಡೆಂಟ್ಸ್‌ಗೆ ನೀವು? ಸರ್ ಸೂಸೈಡ್ ಯಾಕಾಗತ್ತೆ ಅನ್ನೋದು ನಾವೇ ಒಂದು ಕ್ವಶನ್ ಮಾರ್ಕ್ ಮಾಡ್ಕೊಬೇಕು. ಓಕೆ. ಪ್ರೆಸೆನ್ಸ್ ಇನ್ನು ನಮ್ಮ ಸಮಾಜದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ಸರ್? ಇನ್ಕ್ರೀಸ್ ಆಗ್ತಾನೇ ಇದೆ ಡೇ ಬೈ ಡೇ ಜಾಸ್ತಿನೇ ಇದೆ. ಇನ್ಕ್ರೀಸ್ ಆಗ್ತದೆ. ಹೌದು. ಯಾಕೆ ಅನ್ಎಂಪ್ಲಾಯ್ಮೆಂಟ್ ರೈಸ್ ಆಗ್ತದೆ? ಇದಕ್ಕೆ ಕ್ರಮಗಳೇನು? ಅದು ನಾವು ತಿಳ್ಕೊಬೇಕಾಗತ್ತೆ. ಸ್ಟೂಡೆಂಟ್ಸ್ಗೆ ಸರ್ ಈಗ ನಾವು ಪಾಠ ಮಾಡೋ ಮೇಷ್ಟ್ರು ಆಗಿರ್ಬೋದು, ಯಾರೇ ಆಗಿರ್ಬೋದು, ಈಗ ನಮಗೆ ಸಿಲೆಬಸ್ ಇರೋದು ಹೇಳ್ಕೊಟ್ಟಿರ್ತಾರೆ. ಅದು ಯಾರೋ ಹಿಸ್ಟ್ರಿ ಅಂತೆ, ಯಾರ್ದೋ ಥಿಯರಿ. ನಾನು ಕೂಡ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಸರ್. ಯೂಶಲಿ ಹೇಳ್ಬೇಕಂದ್ರೆ ಸೋಷಿಯಾಲಜಿ, ಎಕನಾಮಿಕ್ಸ್ ಓದ್ತಾ ಇರ್ತೀವಿ, ಹಾಂ. ಅವ್ರು ನಗ್ತಾರೆ, ಬೈತಾರೆ. ಅದು ಯಾವುದೋ ಈಗಲೂ ಅದು ನಾಪ್ಕ ಇಲ್ಲ ಗೊತ್ತಾ ನಿಮಗೆ? ಎಕನಾಮಿಕ್ಸ್ ಅಂತೆ ಅವ್ರದೇ ಒಂದು ಥಿಯರಿ ಅಂತೆ, ಸೋಷಿಯಾಲಜಿ ಅಂತೆ ಅವ್ರದೇ ಆದಂಥ ಒಂದು ಥಿಯರಿ ಅಂತೆ, ಎಲ್ಲಾದ್ರೂ ಒಂದು ಥಿಯರಿಗಳಿದೆ. ಅವ್ರು ಯಾವುದೋ ನಾವು ಹೋಗ್ತಾ ಇದ್ದೀವಿ, ಅವ್ನು ಹಂಗೆ ಮಾಡ್ದ, ಹಿಂಗೆ ಮಾಡ್ದ, ಒಂದು ಊರಲ್ಲಿ ಹಂಗೆ ರಾಜ ಇದ್ದ, ಹಿಂಗೆ ಮಾಡ್ದ, ಹಿಂಗೆ ತೊಗೊಂಡೋದ. ಬರೀ ತೊಗೊಂಡೋದು ಕೊಳ್ಳೆ ಹೊಡೆಯೋದೇ ಹೇಳ್ಕೊಡ್ತಾ ಇದ್ದಾರೆ. ಓಕೆ. ಕೊಳ್ಳೆ ಹೊಡೆಯೋದು ಹೇಳ್ಕೊಡ್ತಾ ಇದ್ದಾರೆ. ನಮಗೆ ನಾವೇ ಕೊಳ್ಳೆ ಹೊಡಿಬೇಕಾ? ನಾನು ಹೇಳ್ತಿರೋದು ಏನಂತಂದರೆ, ಹಳೇದು ಹಿಸ್ಟ್ರಿಗಳು ಓದ್ತಾನೇ ಇದ್ದೀವಿ. ಹಳೇದು. ಅವ್ರು ಹಿಂಗೆ ಮಾಡ್ದ, ಹಂಗೆ ಮಾಡ್ದ, ಇದೇ ನಡೀತಾ ಇದೆ. ಆದರೆ ಎಜುಕೇಷನ್ ಸಿಸ್ಟಮಲ್ಲಿ ನಾನು ಮುಂದೆ ಏನು ಬರಬೇಕಂತ ನನಗೊಂದು ಆಸೆ ಇದೆ. ಇದು ಅವ್ರು ಇನ್ನೋವೇಟ್ ಮಾಡಲೇಬೇಕು. ಸರ್ ಏನಿಲ್ಲ ಸರ್, ಪ್ರೈಮರಿ ಸ್ಕೂಲ್ ಆದಮೇಲೆ 5th ದುಡ್ಡು ಮಾಡೋದು ಹೇಗೆ, ದುಡ್ಡು ಹೇಗೆ ಖರ್ಚು ಮಾಡ್ಬೇಕನ್ನೋದು ಬರ್ಬೇಕು ಸರ್. ಯಾವಾಗಿಂದ? ಸರ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಮೊಂದು ಕ್ವಶನ್ ಕೇಳ್ತೀನಿ. ಕೇಳಿ. ನಿಮ್ಮ ಸ್ಕೂಲ್ ಲೈಫಲ್ಲಿ ನಾನು ಸ್ಕೂಲ್ಗೆ ಹೋಗಿದ್ದೀನಿ, ನೀವು ಸ್ಕೂಲ್ಗೆ ಹೋಗಿದ್ದೀರಾ, ಕಾಲೇಜ್ಗೆ ಹೋಗಿದ್ದೀರಾ? ಹೌದು. ದುಡ್ಡು ಮಾಡೋದು ಹೆಂಗಂತ ಹೇಳ್ಕೊಟ್ಟಿದ್ದಾರಾ? ಇಲ್ಲ. ಕರೆಕ್ಟ್ ಅಲ್ಲ ಸರ್? ಪಾಯಿಂಟ್ ಹೌದು. ಕರೆಕ್ಟ್ ಅಲ್ಲ? Point. ದುಡ್ಡು ಮಾಡೋದು ಹೆಂಗಂತ ಹೇಳ್ಕೊಟ್ಟಿಲ್ಲ. ಹೌದು. ಈಗ ಮೀನು ಹಿಡಿಯೋದು ಹೆಂಗಂತ, ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಸರ್, ಈಗ ಒಂದು ಪಾಂಡ್ ಇರುತ್ತೆ, ಮೀನು ಹಿಡಿಯೋದಂತ ಹೆಂಗಂತ ಹೇಳ್ಕೊಟ್ಟಿದ್ದಾರೆ. ಬಾಣ ಹಾಕ್ಬೇಕು, ಹಿಂಗೆ ಮಾಡ್ಬೇಕು, ಬಾಣ ಹಾಕ್ಬೇಕು, ಹಿಡಿಬೇಕು, ಹಿಂಗೆ ಎತ್ತಬೇಕು, ಹೇಳ್ಕೊಟ್ಟಿದ್ದಾರೆ. ಟ್ರಿಕ್ಸ್ ಎಲ್ಲ ಹೇಳಿದ್ದಾರೆ. ಅದೆಲ್ಲ ಹೇಳಿದ್ದಾರೆ. ಹಾಂ. ಈಗ ನಾನು ಕೇಳ್ತಿರೋದು ಅಂತಂದರೆ, ದುಡ್ಡು ಮಾಡೋದು ಹೇಗೆ, ದುಡ್ಡು ಹೇಗೆ ಖರ್ಚು ಮಾಡಬೇಕು, ದುಡ್ಡು ಎಲ್ಲಿಂದ ಬರ್ತಾ ಇದೆ, ಇಷ್ಟನ್ನು ತಿಳ್ಕೊಬೇಕಾಗತ್ತೆ ಮೇಯ್ನು. ಕರೆಕ್ಟ್ ಅಲ್ಲ ಸರ್? ಇದನ್ನೇ ಹೇಳ್ಕೊಟ್ಟಿಲ್ಲ. ಅದು ಬಿಟ್ಟು ಇವ್ರದ್ದು ಪಾಠಗಳು. ಎಜುಕೇಷನ್ ಸಿಸ್ಟಮ್ ಆ್ಯಸ್ ಎ ಬಿಸ್ನೆಸ್ ಆಗಿದೆ, ತಮ್ಗೆ ಗೊತ್ತಿದೆ. ಕರೆಕ್ಟ್ ಅಲ್ಲ ಸರ್? ತುಂಬ ಬಿಸ್ನೆಸ್ ಆಗಿಬಿಟ್ಟಿದೆ. ಸೂಸೈಡ್ ಯಾಕೆ ಆಗ್ತದೆ ಅಂತಂದಾಗ ಸರ್, ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆದಾಗ ಕೆಲಸಗಳಿರಲ್ಲ. ಅವ್ರ ಫ್ಯಾಮಿಲಿ ಬಡತನ ಕೂಡ ಅದೇ ರೀತಿ ಇರುತ್ತೆ. ಯಾವುದೋ ಒಂದು ರೀತಿ ಸರ್, ಅವ್ರು ಏನೋ ಒಂದು ಸ್ಟ್ರೆಸ್ಸಲ್ಲಿ ಇರ್ತಾರೆ, ಏನೋ ಒಂದು ಆಂಗ್ಸೈಟಿ ಕ್ರಿಯೇಟ್ ಆಗುತ್ತೆ, ಸ್ಟೂಡೆಂಟ್ಸ್ಗೆ ಡಿಪ್ರೆಷನ್ಗೆ ಹೋಗ್ತಾರೆ. ಹೋದಾಗ ಅವ್ರಿಗೆ ಗೊತ್ತಾಗಲ್ಲ. ನಾವೇನೇ ಮೋಟಿವೇಟ್ ಮಾಡಿದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ ಸರ್, ಏನೂ ಮಾಡೋಕ್ಕಾಗಲ್ಲ. ಇದರಿಂದ ಏನಾಗುತ್ತೆ ಹೇಳಿ? ಹಾಸ್ಪಿಟ್ಲಿಸು, ನಿಮೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ಸೈಕಾಲಜಿಸ್ಟ್ ಕನ್ಸಲ್ಟ್ ಮಾಡಬೇಕು, ಅದು ಇದು ಮಾಡಬೇಕಾಗತ್ತೆ. ಅವ್ರು ಹೇಳೋದು ಇಷ್ಟೇ, ಕೇಳಲ್ಲ ಸರ್, ಏನು ಮಾಡಿದ್ರು ಕೇಳಲ್ಲ. ಪ್ರಾಬ್ಲಮ್ ಏನು ಹೇಳಿ? ನಮ್ಮ ಸಿಸ್ಟಮ್ ಸರಿಯಾಗಬೇಕು ಫಸ್ಟು. ನಮ್ಮ ಸಿಸ್ಟಮ್ ಸರಿಯಾದ ಪ್ರತಿಯೊಂದು ಕೂಡ ಸರಿಯಾಗುತ್ತೆ. ಮುಖ್ಯವಾಗಿ ಸಿಸ್ಟಮ್ ಸರಿಯಾಗಿನ ಮುಂಚೆ ನಾವು ಸರಿಯಾಗಬೇಕು. ಜನರು, ಪೀಪಲ್ ಇನ್ ದ ಸೊಸೈಟಿ ನಾವು ಸರಿಯಾಗಬೇಕು. ನಾವು ಯಾರನ್ನ ಆಯ್ಕೆ ಮಾಡ್ತೀವಿ, ಯಾರು ಓಟ್ ಹಾಕಿ ನಾವು ಆಯ್ಕೆ ಮಾಡ್ತೀವಿ, ಎಲ್ಲಿಂದ ಕೆಲಸ ಆಗುತ್ತೆ ಅದು ನಾವು ಆಯ್ಕೆ ಮಾಡಬೇಕು. ಎಲ್ಲ ತಪ್ಪು ನಮ್ಮದೇ. ನಾವು ಅವ್ರ ಮೇಲೆ ಇವ್ರ ಮೇಲೆ ಬ್ಲೇಮ್ ಮಾಡೋಕ್ಕಲ್ಲ, ಗೌರ್ಮೆಂಟು ಬ್ಲೇಮ್ ಮಾಡೋಕ್ಕಾಗಲ್ಲ. ತಪ್ಪು ಯಾರ್ದು? ಜನರದು. ಸೆಂಟ್ರ್. ನಾವು ಕರೆಕ್ಟಾಗಿ ಒಬ್ರನ್ನ ಲೀಡರ್ನ ಆಯ್ಕೆ ಮಾಡಿದ್ರೆ ಪ್ರತಿಯೊಂದು ಕೂಡ ಕರೆಕ್ಟಾಗಿ ನಡೆಯುತ್ತೆ, ಇದಾಗಿ ನಡೆಯುತ್ತೆ, ಸೇಫ್ ಆ್ಯಂಡ್ ಸೆಕ್ಯೂರಾಗಿ ನಡೆಯುತ್ತೆ. ಅನ್ಎಂಪ್ಲಾಯ್ಮೆಂಟ್ ಆಗಿರೋದ್ರಿಂದ ಕೆಲಸಗಳಿಲ್ಲ. ಕೆಲಸಗಳಿಂದ ಏನು ಮಾಡ್ತಾರೆ ಸರ್? ಬಿಸ್ನೆಸ್ ಮಾಡ್ಬೇಕಾದ್ರೆ ಬಂಡವಾಳ ಇರಬೇಕು. ಬಂಡವಾಳ ಇಲ್ಲ ಬಡವರಿಗೆ, ಎಲ್ಲಿಂದ ತರ್ತಾರೆ? ಡಿಪ್ರೆಷನ್ಗೆ ಹೋಗಿ ಏನು ಮಾಡ್ತಾರೆ? ಸೂಸೈಡ್ ಮಾಡ್ಕೊತಾರೆ. ಸೊ ಅದು ಮಾಡ್ಕೊಬಾರ್ದು ಅಂತ ನನ್ನ ಉದ್ದೇಶ. ಸರ್, ಈಗ ಒಂದು ಪ್ರಶ್ನೆ. ಎಷ್ಟೋ ಜನ ಹುಡುಗರು ಈಗ ಡಿಗ್ರಿ ಮಾಡಿರ್ತಾರೆ. ಡಿಗ್ರಿಗೆ ವ್ಯಾಲ್ಯೂ ಇಲ್ಲ ಅಂತ ಅವರೇ ಅನ್ಕೊಂಡ್ಬಿಡ್ತಾರೆ. ಡಿಗ್ರಿ ಆದಮೇಲೆ ಅಂತ ಅನ್ಕೊತಾ ಇದ್ದಾರೆ. ಆಮೇಲೆ ಜಾಬ್ಸ್ ಕೂಡ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಕರೆಕ್ಟ್ ಸರ್. ಅಂದರೆ ಡಿಗ್ರಿ ಮಾಡಿರ್ತಾರೆ, ವ್ಯಾಲ್ಯೂ ಇಲ್ಲ. ಓಕೆ, ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ, ಎಲ್ರಿಗೂ ಕೂಡ ಆಗಿದೆ. ಹೌದು. ರಿಯಲ್ ಲೈಫಲ್ಲಿ ಹೇಳ್ಬೇಕಂತ ಹೌದು. ಸರ್, ಸಿಂಪಲ್ಲು, ನಮ್ಮ ಸೈನಿಕರು ನಮಗೋಸ್ಕರ ಗಡಿಯಲ್ಲಿ ತನ್ನ ಪ್ರಾಣಗಳನ್ನು ತ್ಯಜಿಸಿ ಕುಟುಂಬ ಎಲ್ಲ ಬಿಟ್ಟು ದೇಶದ ಭವಿಷ್ಯಕ್ಕಾಗಿ ಯುದ್ಧ ಮಾಡ್ತಾ ಇರ್ತಾನೆ. ಮೇಯ್ನಾಗಿ ನಾವು ತಿಳ್ಕೊಬೇಕು. ಅದೇ ರೀತಿ ಯುವಕರು ಪದವಿ ಕೈಯಲ್ಲಿ, ಡಿಗ್ರಿ ಕೈಲಿ ಇಟ್ಕೊಂಡಿರ್ತಾರೆ, ಮತ್ತು ಕನಸು ಕಂಡ್ಕೊಂಡಿರ್ತಾರೆ. ಸೊ ಅವರು ಯಾವ್ದ್ರ ಮುಖಾಂತರ ಗೌರವನೂ ಇಲ್ಲ, ಭರವಸೆ ಕೊಡಲ್ಲ, ಯಾವುದೂ ಇಲ್ಲ. ಡಿಗ್ರಿ ಇಟ್ಕೊಂಡಿರ್ತಾರೆ, ಅವ್ರ ಗೌರವನೇ ಕೊಡ್ತಾ ಇಲ್ಲ. ಮೇಯ್ನ್ ಹೇಳ್ಬೇಕಂದ್ರೆ, ಪ್ರೆಸೆಂಟ್ ಹೇಳ್ಬೇಕಂದ್ರೆ. ಅದೇ ರೀತಿ ನಾನು ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಸೈನಿಕರು ಪ್ರತಿಯೊಂದು ಹಂತದಲ್ಲೂ, ಈಗ ಒಂದು ಫೈಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅವ್ರ ಪ್ರಾಣ ತ್ಯಜಿಸ್ಬಿಟ್ಟಾದರೂ ಸರಿ, ಏನಾದರೂ ಸರಿ, ಅವ್ರ ಪ್ರಾಣ ಬಿಟ್ಟಾದರೂ ಅವ್ನಿಗೆ ಗೊತ್ತಿರುತ್ತೆ ಯಾಕೆ ದೇಶ ಉಳಿಸ್ಬೇಕನ್ನೋದು ಸೈನಿಕರಿಗೆ ಗೊತ್ತಿರುತ್ತೆ. ಅದೇ ರೀತಿ ಯುವಕರಿಗೆ ಹೇಳೋಕೆ ಇಷ್ಟೇ, ಯುವಕರೇ ನಿಮ್ಗೆ ಹೇಳೋದು ಇಷ್ಟೇ, ಒಂದೇ ಪಾಯಿಂಟ್ ಸರ್. ಈಗ ಸೈನಿಕರ ಕೈಯಲ್ಲಿ ಬಂದೂಕಿದೆ, ನಿಮ್ಮ ಕೈಲೇನಿದೆ? ವಿದ್ಯೆ ಇದೆ, ಶಕ್ತಿ ಇದೆ, ನಿಮಗೆಲ್ಲ ಕೆಪಾಸಿಟಿ ಇದೆ. ಟೈಮ್ಗೋಸ್ಕರ ಕಾಯಬೇಕು. ಒಳ್ಳೆ ಟೈಮ್ ಬರುತ್ತೆ, ಟೈಮ್ಗೋಸ್ಕರ ಕಾಯಬೇಕಾಗತ್ತೆ. ಇನ್ನೊಂದು, ಈ ವಿಜ್ಞಾನ, ಎಜುಕೇಷನ್ ಇಸ್ ಎ ವೆಪನ್ ಅಂತ ಹೇಳ್ತೀವಿ. ಕರೆಕ್ಟ್, ಎಜುಕೇಷನ್ ಇಸ್ ಎ ವೆಪನ್. ಬಟ್ ಅದನ್ನು ಈ ಪ್ರೆಸೆಂಟ್ ಸಿಚುಯೇಷನ್ಸ್ ಹೇಳ್ಬೇಕಂದ್ರೆ ಅದು ಭಾಳ ಕಷ್ಟ ಆಗ್ತದೆ. ಒಬ್ಬ ಇಂಜಿನಿಯರಿಂಗ್ ಮಾಡ್ತಿರೋನು ಮಣ್ಣಾಗೆ ಕೆಲಸ ಮಾಡ್ತಾ ಇದ್ದಾರೆ, ಒಬ್ಬ BA ಮಾಡಿರೋರಿಗೆ ವ್ಯಾಲ್ಯೂನೇ ಇಲ್ಲ.
ಬಿ.ಕಾಮ್ ಮಾಡಿರೋರ್ಗೂ ವ್ಯಾಲ್ಯೂ ಇಲ್ಲ, ಎಲ್ಲೋ ಒಂದು ಕಡೆ ಜಾಬ್ ಸಿಗುತ್ತೆ, ಒಂದು ಕಡೆ ಜಾಬ್ ಸಿಗಲ್ಲ, ಎಲ್ಲ ಮನೇಲಿ ಕೂತಿದ್ದಾರೆ. ಸೊ ಈ ರೀತಿ ಆಗ್ತದೆ. ಇಷ್ಟೇ ಸರ್. ನೀವು ಯುವಕರು ಸೋತವರಲ್ಲ, ಅವ್ರಿಗೆಲ್ಲ ಬೇಕಾದವರು. ಹೌದು. ಕರೆಕ್ಟ್ ಅಲ್ಲ ಸರ್? ಅವ್ರು ಸೋತವರಲ್ಲ, ಯುವಕರಿಗೆಲ್ಲ ಬೇಕಾದವರು. ಸಮಯಕ್ಕೋಸ್ಕರ ಅದ್ರ ಸಮಯಕ್ಕೋಸ್ಕರ ಕಾದಾದ್ಮೇಲೆ ಆ ಒಂದು ಫಲ ಸಿಗುತ್ತಲ್ಲ ಸರ್, ಅದು ಬೇರೆ ರೀತಿ ಇಲ್ಲ. ಅಂದರೆ ಇವಾಗ ಸ್ಟೂಡೆಂಟ್ಸ್ ಹಂಗೆ ಅನ್ಕೊಂತಾರೆ ಸರ್, ಎಷ್ಟೋ ಜನ ಅವ್ರ ಮೆಂಟಾಲಿಟಿ ಕೂಡ ಆ ಥರ ಚೇಂಜ್ ಆಗಿಬಿಡುತ್ತೆ. ನಾನು ಇವಾಗ ಡಿಗ್ರಿ ಮಾಡಿದ್ದೀನಿ, ನಾನು ಫೈಲ್ ಆದೆ ಅಥವಾ ಪಾಸ್ ಆದೆ, ಏನು ಜಾಬ್ಸೇ ಸಿಗ್ತಾ ಇಲ್ಲ, ನೆಕ್ಸ್ಟ್ ನನ್ನ ಲೈಫ್ ಹೇಗೆ ಅನ್ನೋರಿಗೆ, ಆ ಥರ ಸ್ಟೂಡೆಂಟ್ಸ್ಗೆ. ಸರ್ ಅದೇ ಸರ್, ಡಿಗ್ರಿ ನೋಡಿ ಸರ್, ಇದು ಒಂದು ಎಜುಕೇಷನ್ ಸಿಸ್ಟಮ್ ಹೆಂಗಿದೆ ಅಂತಂದರೆ, ಈಗ 10th ಆದಮೇಲೆ ಯೂಶ್ವಲಿ ಹೇಳ್ಬೇಕಂದ್ರೆ ಸರ್, ಸಿಂಪಲಾಗಿ ಹೇಳ್ಬೇಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲೂ ಅಷ್ಟೇ, ತಂದೆ ತಾಯಿಗಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಮಾಡೋಕ್ಕೆ ಕೆಲಸ ಇಲ್ಲ. ಏನಂತಂದರೆ ಓದ್ತಾರೆ, ಓದಿಸ್ಬಿಟ್ಟು ಎಲ್ಲ ಮಾಡ್ತಾರೆ. ಅಲ್ಲಿ ಕೇಳೋದು ಏನು ಗೊತ್ತಾ ಸರ್? ಅಲ್ಲಿ ಏನು ಸ್ಕಿಲ್ ಕಲ್ತಿದ್ಯಾ, ಏನು ಕಮ್ಯುನಿಕೇಷನ್ ಸ್ಕಿಲ್ ಕಲ್ತಿದ್ಯಾ, ಏನು ಡೆವಲಪ್ಮೆಂಟ್ ಅದು ಕೇಳಲ್ಲ. ಮಾರ್ಕ್ಸ್ ಎಷ್ಟು ತೆಗೆದಿದ್ದಾರೆ ಡಿಗ್ರಿ ಆಗಿಲ್ಲ. ಕಟ್ಕೊಂಡು ಏನು ಮಾಡಬೇಕು? ಹ್ಞೂ ಕರೆಕ್ಟ್ ಅಲ್ಲ ಸರ್? ಮಾರ್ಕ್ಸ್ ಕೊಟ್ಕೊಂಡು ಏನಾಗಬೇಕು? ಈಗ ನೀವು ಒಂದು IT ಕಂಪ್ನಿಗೆ ಹೋಗ್ತೀರಪ್ಪ, ಅವ್ನು ಮಾರ್ಕ್ಸ್ ನೋಡ್ತಾನಾ? ಸ್ಕಿಲ್, ಒಳ್ಳೆ ಸ್ಕಿಲ್ ಇದೆಯಾ, ನಾಲೆಜ್ ಇದೆಯಾ, ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆಯಾ, ಅದನ್ನು ನೋಡಬೇಕು ಮೇಯ್ನು. ಮಾರ್ಕ್ಸ್ 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 ಅಂದ್ಕೊಂಡು ಅವ್ರನ್ನ ಡಿಗ್ರೇಡ್ ಮಾಡ್ಕೊಂಡು ಏನಾಗುತ್ತೆ? ಮಾರ್ಕ್ಸ್ ಸರ್, ಸಿಂಪಲಾಗಿ ಹೇಳ್ಬೇಕಂದ್ರೆ ಯು ಆರ್ ಅನ್ಕಂಪೇರಬಲ್. ಕಂಪೇರ್ ಮಾಡೋಕ್ಕೆ ಹೋಗ್ಬಾರ್ದು. ಸೂಪರ್. ಬಿಕಾಸ್ ಯು ಆರ್ ಅನ್ಕಂಪೇರಬಲ್. ಹೌದು. ಕರೆಕ್ಟ್ ಅಲ್ಲ ಸರ್? ಯಾರ್ಯಾರು ಕಂಪೇರ್ ಮಾಡೋಕ್ಕೆ ಹಕ್ಕಿಲ್ಲ, ಏನಿಲ್ಲ. ಬಿಕಾಸ್ ದೇ ಆರ್ ಅನ್ಕಂಪೇರಬಲ್. ಎಲ್ರಿಗೂ ಒಬ್ರಿಗೂ ಒಂದೊಂದು ಶಕ್ತಿ ಇರುತ್ತೆ. ಎಲ್ಲರೂ ಬ್ರೈನ್ ಒಂಥರ ಸರ್. ನಿಮಗೂ ಒಂದು ಬ್ರೈನ್ ಇದೆ, ನಮಗೂ ಒಂದು ಬ್ರೈನ್, ಎಲ್ಲರಿಗೂ ಒಂದೊಂದು ಇರುತ್ತೆ. ಬಟ್ ಎಲ್ಲರಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಹಿಡನ್ ಟ್ಯಾಲೆಂಟ್ 100% ಇರುತ್ತೆ. ಅದನ್ನು ಗುರುತಿಸ್ಕೊಬೇಕು. ಗುರುತಿಸ್ಕೊಂಡಾಗ ಅವ್ರು ಗುರುತಿಸ್ಕೊಂಡ್ರೆ ಅವಕಾಶಗಳು ಕೊಡ್ತಾ ಇಲ್ವಲ್ಲ, ಅದೇ ಸಮಸ್ಯೆ ಬಂದಿರೋದು ನಮಗಿಲ್ಲಿ. ಅವ್ರು ಏನೇ ಟ್ಯಾಲೆಂಟ್ ಇದ್ರೂ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಇದು ಒಳ್ಳೆ ಹೆಂಗೆ ಅಂದರೆ, ಒಬ್ರು ಪೋಸ್ಟಲ್ಲಿ ಇರ್ತಾರೆ, ಬಿಟ್ಕೊಡೋಕ್ಕೆ ರೆಡಿ ಇಲ್ಲ, ಆ ಥರ ಹಂಗಾಗ್ಬಿಟ್ಟಿದೆ. ಸೊ ದಯವಿಟ್ಟು ಈ ಮಾರ್ಕ್ಸ್ ಆಗಿರ್ಬೋದು, ಮಾರ್ಕ್ಸ್ ಈಸ್ ಎ ನಂಬರ್ ಅಷ್ಟೇ ಅದು. ಬಟ್ ನಮ್ಮ ನಾಲೆಜ್ ಏನಿದೆ, ನಮ್ಮ ಸ್ಕಿಲ್ ಏನಿದೆ, ಅದು ನಮಗೆ ಗೊತ್ತಿರುತ್ತೆ. ಸೊ ಅದನ್ನು ಮೋಟಿವೇಟ್ ಮಾಡಬೇಕಷ್ಟೇ, ಹಿಂದೆ ನಿಂತ್ಕೊಂಡು ಮೋಟಿವೇಟ್ ಮಾಡಬೇಕಷ್ಟೇ. ಬಟ್ ಅನ್ಎಂಪ್ಲಾಯ್ಮೆಂಟ್ ತಮ್ಗೆ ಗೊತ್ತಿರುತ್ತೆ, ಅದೇ ಪ್ರಾಬ್ಲಮ್ಮೇ ಅನ್ಎಂಪ್ಲಾಯ್ಮೆಂಟ್ ಸರ್. ಸೊ ಡಿಗ್ರಿ ಮಾಡಿಕೊಂಡು ಪಾಪ ಅಷ್ಟೆಲ್ಲ ಕಷ್ಟಪಡ್ಕೊಂಡು ಮಾಡಿರ್ತಾರೆ, ಹೌದು. ಪ್ರತಿಯೊಂದರಲ್ಲೂ ಪ್ಲೇಸ್ಮೆಂಟ್ಸ್ 100% ಇರುತ್ತೆ. ಕಷ್ಟ ಆಗ್ಬೋದು, ಏನೇ ಮಾಡಿದ್ರು ಅಷ್ಟೇ ಸರ್. ಟೈಮ್ ಅಷ್ಟೇ. ಸ್ಟೂಡೆಂಟ್ಸು ಯಾವುದ್ರ ಮೇಲೆ ಫೋಕಸ್ ಮಾಡ್ಬೇಕು ಸರ್ ಪ್ರೆಸೆಂಟ್ ಜನ್ರೇಷನಲ್ಲಿ? ಅಂದರೆ ಯಾವ ಥರ ಸರ್ ನೀವು ಕೇಳ್ತಿರೋದು? ಬಸ್ ಇವಾಗ ಮಾಮೂಲಿ ಬರೀ ನಾನು ಓದಿದ್ರೆ ಮಾತ್ರನೇ ನನಗೆ ಜಾಬು, ಅದೇ ನೀವು ಹೇಳ್ದಂಗೆ ಬರೀ ಮಾರ್ಕ್ಸ್ ಇದ್ರೇನೋ ಜಾಬ್ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅದು ಬಿಟ್ಟು ಬೇರೆ ಯಾವುದ್ರಲ್ಲಿ ಫೋಕಸ್ ಮಾಡಬೇಕು, ಮೈನ್ ಏನದಲ್ಲಿ ಫೋಕಸ್ ಮಾಡಿದ್ರೆ ಹೊರಗಡೆ ಜಗತ್ತಲ್ಲಿ ನಾನು ಬದುಕ್ಬೋದು? 100% ಸರ್ ಮಾಡ್ಬೋದು. ಈಗ ಡಿಗ್ರಿ ಮಾಡಿರ್ತಾರೆ, ಇಂಟರ್ವ್ಯೂಗೆ ಹೋಗಿರ್ತಾರಪ್ಪ. ಇಂಟರ್ವ್ಯೂ ಹೋದಾಗ ಅಲ್ಲೂ ಕರಪ್ಷನ್, ಗೌರ್ಮೆಂಟಲ್ಲಿ ಕರಪ್ಷನ್ ಅಂತಂದ್ರೆ ಬಂದರೆ, ಈ ಇಂಟರ್ವ್ಯೂ ಹೋಗಿರ್ತಾರೆ IT ಕಂಪ್ನಿಗಳಿಗೆ. ನೆಕ್ಸ್ಟ್ ಗೌರ್ಮೆಂಟ್ ಫೀಲ್ಡ್ಗೂ ಬರ್ತೀನಿ, ಅದು ಬಿಡಲ್ಲ ನಾನು. ಓಕೆ ನೆಕ್ಸ್ಟ್ ಗೌರ್ಮೆಂಟ್ ಫೀಲ್ಡ್ಗೂ ಬರ್ತೀನಿ, ಹೇಳೋದು ತುಂಬ ಇದೆ. ಓಕೆ ಓಕೆ. IT ಫೀಲ್ಡಲ್ಲೂ ಏನಾಗಿದೆ, ಒಂದೊಂದು ಕಡೆ ಈ ದಲ್ಲಾಳಿಗಳು ಇರ್ತಾರೆ, ಮೀಡಿಯೇಟರ್ಸು. ನಿಂಗೆ ಹಂಗೆ ಮಾಡ್ತೀನಿ ಬಾ, ಹಿಂಗೆ ಮಾಡ್ತೀನಿ ಬಾ. ಒಳ್ಳೆ IT ಕಂಪ್ನಿ, ಏನಿಲ್ಲ ಮಗ, ನಿಂಗೆ 1.5 ಲಕ್ಷ 2 ಲಕ್ಷ ಸ್ಯಾಲ್ರಿ, ಕ್ಯಾಬ್ ಮನೆ ಹತ್ರನೇ ಬರುತ್ತೆ, ಹೋಗುತ್ತೆ, ಇಷ್ಟೇ. ಓಕೆ ಸರ್ ಆಯಿತು, ಏನಿಲ್ಲ ನನಗೆ ಒಂದು 30 ಲಕ್ಷ 40 ಲಕ್ಷ ಕೊಡು. ಓಕೆ ಕೊಟ್ಟ, ಮಾಡ್ದ, ಸಿಂಪಲ್ ಸರ್. 40 ಲಕ್ಷ ಕೊಟ್ಟ, ಫಾರ್ ಎಕ್ಸಾಂಪಲ್. ನೀವೇನೇ 40 ಲಕ್ಷ ಕೊಟ್ರಿ, ಕೆಲಸ ಮಾಡಿಸಿದೆ, ನೀವೇನು ಮಾಡ್ತೀರಾ? ಟ್ಯಾಲೆಂಟ್ ಇರಲ್ಲ, ನಮ್ಗೇನು ಗೊತ್ತಿರುತ್ತೆ? ನಾವು ಸ್ಕಿಲ್ ಸರ್. ಈಗ ಸ್ಕಿಲ್ ಕೇಳ್ತಾರೆ, ಡೆವಲಪ್ಮೆಂಟ್ ಕೇಳ್ತಾರೆ, ಟ್ರೈನಿಂಗ್ ಕೊಡೋರು ಯಾರಿದ್ದಾರೆ? ಸುಮಾರಿದ್ದಾರೆ ಸೊಸೈಟಿಯಲ್ಲಿ, ತುಂಬ ಕೊಡೋ ಟ್ರೈನಿಂಗ್ ಅವ್ರು ಇದ್ದಾರೆ. ಅದು ಯಾವ ಥರ? ಈ ಥರ, ಮಗ ಕಾಸು ಕೊಡು, ಒಳ್ಳೆ ಮಾಡಿಸ್ತೀನಿ, ಈ ಥರ ಟ್ರೈನಿಂಗು. ಹೋಗ್ತಾರೆ, ಕಂಪ್ನಿಗೆ ಜಾಯ್ನ್ ಆಗ್ತಾರೆ, ಇಷ್ಟು ಪೀರಿಯಡ್ಸ್ ಅಂತ ಇರುತ್ತೆ. ಇವ್ರೇನು ಮಾಡ್ತಾರೆ? 3 ಮಂತ್ಸು ಚೆನ್ನಾಗಿ ಕೆಲಸ ಮಾಡಿಸ್ಕೊತಾರೆ. ಚೆನ್ನಾಗಿ ಅಂದರೆ ಕೊಟ್ಟಿರೋ 40 ಲಕ್ಷ ಚೆನ್ನಾಗಿ ಕೆಲಸ ಮಾಡ್ಕೊತಾನೆ. ಇವ್ನಿಗೆ ಇದಿರುತ್ತೆ, 1.5 ಲಕ್ಷ 2 ಲಕ್ಷ ಸ್ಯಾಲ್ರಿ ಇದೆಯಲ್ಲಪ್ಪ, ಎಲ್ಲ ಕೆಲಸ ಚೆನ್ನಾಗಿ ಮಾಡಿಸ್ಕೊಂಡು 3 ತಿಂಗಳಾದಮೇಲೆ ಉಲ್ಟಾ ಹೊಡೆದ್ಬಿಡ್ತಾರೆ. ಪ್ರಾಪರ್ ಕೆಲಸ ನಡೀತಲ್ಲ ನಿಮ್ಮದು, ಟರ್ಮಿನೇಟ್ ಮಾಡ್ತೀವಿ. ಟರ್ಮಿನೇಟ್ ಮಾಡಿದಾಗ ಏನಾಯ್ತಲ್ಲಿ? 40 ಲಕ್ಷ ಲಾಸ್. ಇವನೇನು ಮಾಡ್ತಾನೆ? ಡಿಪ್ರೆಷನು, 40 ಲಕ್ಷ ಸಾಲ, ನಮ್ಗೆ ವ್ಯಾಲ್ಯೂನೇ ಇಲ್ವಾ? ಅವರವರೇ ಹೋಗ್ತಾರೆ ಸರ್. ನಾನೇ ಆಗಲಿ, ನೀವೇ ಆಗಲಿ, ಯಾರೇ ಆಗಲಿ. ಅಲ್ಲೂ ಸರ್. ಹ್ಞೂ ಸರ್, ನಾವು ಒಂದು ಕರಪ್ಟ್ ಸೊಸೈಟಿಲಿ ಬದುಕ್ತಾ ಇದ್ದೀವಿ. ಸೀರಿಯಸ್ ಆಗಿ ವಿ ಆರ್ ಇನ್ ಕರಪ್ಟ್ ಸೊಸೈಟಿ. ಅದನ್ನು ಚೇಂಜ್ ಮಾಡ್ಬೇಕಾದ್ರೆ ಯಾರು ಹೇಳಿ? ಯುವಕರು ಈ ದೇಶದ ಆಸ್ತಿ, ಮುಂದಿನ ಭವಿಷ್ಯ ರೂಪಿಸೋರು ಅವರೇ. ಎಲ್ಲ ಯುವಕರು ಅಷ್ಟೇ ಸರ್. ಪ್ರತಿಯೊಂದು ಫೀಲ್ಡಲ್ಲೂ ಯುವಕರು ಆಫೀಸರ್ಸ್ ಆಗಬೇಕು, ಪೊಲಿಟಿಷಿಯನ್ಸ್ ಆಗಬೇಕು, ಎಲ್ಲ ನಮ್ಮ ಕೈಯಲ್ಲೇ ಇರೋದು. ವಿ ಆರ್ ದ ಪವರ್ಸ್ ಟು ಇಂಡಿಯಾ, ಮೇಯ್ನ್ ಹೇಳ್ಬೇಕಂತಂದರೆ. ಆದರೆ ಕ್ವಶನ್ ಮಾಡ್ಬೋದು ಸುಮಾರು ಜನ, ನಮಗೆ ಪೊಲಿಟಿಕ್ಸಲ್ಲಿ ಅವಕಾಶ ಕೊಡ್ತಾ ಇಲ್ಲ, ನೀವು ಹೇಳ್ತೀರಾ ಗೌರ್ಮೆಂಟ್ ಆಫೀಸರ್ ಆಗ್ಬೋದು. ಕರೆಕ್ಟ್ ಆಗಲ್ಲ, ನನಗೆ ಅರ್ಥ ಆಗುತ್ತೆ. ಫೈಟ್ ಮಾಡಬೇಕು. ಎಲ್ಲಿವರೆಗೂ ನಾವು ಪ್ರಶ್ನೆ ಮಾಡೋದು ನಾವು ಕಲಿಯಲ್ವೋ, ಅಲ್ಲಿವರೆಗೂ ನಾವು ಉದ್ಧಾರ ಆಗಲ್ಲ. ಇನ್ನೊಂದು ಕಡೆ ಏನಾಗುತ್ತೆ,
ಪ್ರಶ್ನೆ ಮಾಡೋದು ನಮ್ಗೆ ಸುಮ್ಮನೆ ಬಿಡಲ್ಲ. ಅಲ್ಲಿ ಸರ್ ನಮ್ಮ ಮೇಲೆ ರೇಗಾಡ್ತಾರೆ, ಬೆದರಿಕೆ ಇರುತ್ತೆ. ಹೌದು. ಈ ಥರ ಸಿಂಪಲ್ ಸರ್. ಅದೇ ರೀತಿ ಇನ್ನೊಂದು ಏನು ಹೇಳ್ಬೇಕಂತಂದರೆ, ಪಾಪ ಒಬ್ರು ಕಾಂತ್ ಕುಮಾರ್ ಅಂತ ಇದ್ದಾರೆ. ಸಿಂಪಲ್ ಸರ್. ಅಖಿಲ ಕರ್ನಾಟಕ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಂತ ಒಬ್ರು ಕಟ್ಕೊಂಡಿದ್ದಾರೆ. ಸ್ವಯಂ ಅವರು ನಮ್ಮ ಥರನೇ, ಅವರು ಬಡವರೇ. ಕಾಂತ್ ಕುಮಾರ್ ಈಸ್ ಅನ್ ಲಯನ್. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಸರ್, ಓಕೆ. ಯೂತ್ ಅವರು UPSC ಕ್ಯಾಂಡಿಡೇಟೇ, UPSC ಬರೀತಾರೆ, ಲಾ ಮಾಡಿದ್ದಾರೆ. ಓಕೆ. ನೀವು ಅವ್ರ ಬಗ್ಗೆ ನೋಡೋದು ಗೊತ್ತಾಗುತ್ತೆ. ರೀಸೆಂಟಾಗಿ ಎಲೆಕ್ಷನ್ಸ್ಗೆ ಕಂಟೆಸ್ಟ್ ಮಾಡೋರು, ಅವ್ರು ಬರೀ ಸ್ಟೂಡೆಂಟ್ಸ್ಗೋಸ್ಕರ ಹಣ ಕೊಡ್ತಾರೆ. ಬೆಂಗಳೂರು ಸರ್, ಈಗ ಅವ್ರದ್ದು ಹೇಳ್ತೀನಿ ನಿಮಗೆ ನೋಡಿ. ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಕಾಂತ್ ಕುಮಾರ್ ಈಸ್ ಅನ್ ಪ್ರೆಸಿಡೆಂಟ್. ಅವ್ರದ್ದೇ. ಓಕೆ. ಎಷ್ಟು ಜನ ಸ್ಟೂಡೆಂಟ್ಸ್ ಅವ್ರ ಜೊತೆ ಸಪೋರ್ಟ್ ಇದ್ದಾರೆ ಗೊತ್ತಾ ಸರ್? ಒಬ್ಬ ಯುವಕ ನನ್ನ ಥರನೇ ಸೇಮ್. ನಂತರ ಅವರು ಕಾಂಪಿಟೇಟಿವ್ ಅಡ್ವೈಸರ್ ಆಗಿದ್ರು, ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆದಿದ್ರು, ಕಣ್ಮುಂದೆ ನೋಡಿದ್ರು ಕರಪ್ಷನ್ ಆಗಿದ್ದು, ಕೂತ್ಕೊಂಡು ಏನು ಮಾಡಿದ್ರು ಗೊತ್ತಾ ಸರ್? ಯೋಚನೆ ಮಾಡಿದ್ರು. ಯಾಕೆ ನಾನು ಸಂಘಟನೆ ಮಾಡಬಾರ್ದು? ಸಮಾಜದ ವಿರುದ್ಧ ನಾನು ಹೋರಾಡ್ತೀನಿ, ಸ್ಟೂಡೆಂಟ್ಸ್ಗೋಸ್ಕರ ನಾನು ಹೋರಾಡ್ತೀನಿ. ನಾನು ಮಾಡ್ತಿರೋದೆ, ಅವರು ಮಾಡ್ತಿರೋದೆ. ಅವ್ರು ಏನು ಗೊತ್ತಾ ಸರ್, ಅವರು ಕೆಲಸಗಳನ್ನ ಬಿಟ್ಬಿಟ್ಟು ಸ್ಟೂಡೆಂಟ್ಸ್ಗೋಸ್ಕರ ದಿನನಿತ್ಯ ಡೈಲಿ 24/7 ಮಿನಿಸ್ಟರ್ಸ್ ಹತ್ರ ಹೋಗೋದು, ನೋಟಿಫಿಕೇಶನ್ ಯಾವಾಗ ಮಾಡ್ತೀರಾ. ಲಯನ್ ಸರ್, ಒಬ್ಬನೇ ಸಿಂಗಲ್ ಕಾಂತ್ ಕುಮಾರ್ ಅನ್ನೋರು. ಹ್ಞೂ ಸರ್, ಹಂಗಿರಬೇಕು ಕಾಂತ್ ಕುಮಾರ್ ಅನ್ನೋರು. ಈಗ ಸ್ಟೂಡೆಂಟ್ಸ್ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಪ್ರಶ್ನೆ ಮಾಡೋರು ಒಬ್ರು ಇದೆ ಸರ್, 1000 ಜನ ನಿಮ್ಮಿಂದ 100% ಬರ್ತಾರೆ. ಪುಷಪ್ಗೆ ಒಬ್ರು ಬೇಕಾಗತ್ತೆ. ಹೌದು. ಪುಷಪ್ಗೆ ಸ್ಟ್ರೆಂತ್ ಆಗಿದ್ದರೆ ಹಿಂದೆ ಏನು ಬೇಕೋ ಮಾಡ್ಬೋದು. ಸುಮಾರು ಇನ್ನೊಂದು ಹೇಳ್ಬೇಕಂದ್ರೆ ಸರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದಷ್ಟು ನೋಟಿಫಿಕೇಶನ್ಸ್ ಆಗಿರೋ ಕಾರಣ ಅವರು ಸ್ಟೂಡೆಂಟ್ಸಿಂದ, ನಮ್ಮಿಂದ. ಸ್ಟೂಡೆಂಟ್ಸ್ ಈಸ್ ಮೋಸ್ಟ್ ಪವರ್ಫುಲ್ ಅನ್ನೋದೇ ಇದಕ್ಕೆ ಸರ್. ಹೋರಾಟ ಯಾವಾಗ ಮಾಡ್ತೀವೋ, ಪ್ರೊಟೆಸ್ಟ್ ಯಾವಾಗ ಮಾಡ್ತೀವೋ, ಆವಾಗ ಸರ್ಕಾರಕ್ಕೆ ಜ್ಞಾಪಕ ಬರುತ್ತೆ. ಸರ್ಕಾರಕ್ಕೆ ಜ್ಞಾಪಕ ಬಂದಾಗ ನೋಟಿಫಿಕೇಶನ್ ಬಿಡ್ತಾರೆ. ಇನ್ನೂ ನೋಟಿಫಿಕೇಶನ್ಗಳು ಆಗ್ತಾನಿಲ್ಲ ಸರ್. ಯಾಕೆ ಆಗ್ತಾಯಿಲ್ಲ? ಸ್ಕ್ಯಾಮ್ಸ್ಗಳು. ಪಾಪ ಕಾಂತ್ ಕುಮಾರ್ ಡೈಲಿ ಹೋರಾಟ, ಜೈಲು, ಸ್ಟೇಷನ್ನು ಓಡಿಸ್ಕೊಳ್ಳೋದು ಇದೇ ಆಗಿದೆ. ಪಾಪ ಅವ್ರಿಗೇನು ಯೂಸ್ ಇದೆ ಹೇಳಿ ಸರ್? ಪಾಪ ಹೋರಾಟ ಮಾಡ್ಕೊಂಡು ಅವ್ರ ಫ್ಯಾಮಿಲಿನೂ ಬಿಟ್ಟು ಹೌದು. ಕಾಂತ್ ಕುಮಾರ್ ಅವ್ರಿಗೆ ಏನು ಇದಿದೆ ಹೇಳಿ? ಏನು ಬೆನಿಫಿಟ್ ಇದೆ? ಅವ್ರಿಗೆ ಬೆನಿಫಿಟ್ ನೋಡ್ತಾರೆ ಸರ್ ಜನ. ಸ್ಟೂಡೆಂಟ್ಸ್ಗೆ ಈ ದೇಶದ ಆಸ್ತಿ. ಸ್ಟೂಡೆಂಟ್ಸ್ಗೋಸ್ಕರ ಅವರು ಹೋರಾಟ ಮಾಡ್ತಿದ್ದಾರೆ. ನಾವು ಕೈ ಜೋಡಿಸ್ಬೇಕು. ಸುಮಾರು ಜನ ಸ್ಟೂಡೆಂಟ್ಸ್ ಕೈ ಜೋಡಿಸ್ತಾರೆ. ಇನ್ನೊಬ್ಬೊಬ್ರು ಹೇಳೋರು ಇದ್ದಾರೆ, ಏನು ಸಿಗುತ್ತಪ್ಪ ಇವ್ರಿಗೆ? ಹಂಗಿಲ್ಲ, ಸಿಗುತ್ತೆ ಸರ್, ಕಾಯಬೇಕು. ನಮ್ಮಿಂದನೇ ಮುಂದೆ ದೇಶ ಆಗೋದು. ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್. ಪಾಪ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಕಾಂತ್ ಕುಮಾರ್ ಅನ್ನೋರು. ಅವ್ರು ಏಲಾಗಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಲಯನಾಗಿ ನಡ್ತಾ ಇರೋದು ಅವರೊಬ್ಬರೇ. ಏನು ಆಲ್ ಓವರ್ ಕರ್ನಾಟಕ? ಹಾಂ ಸರ್, ಇವರೊಬ್ಬರಿಂದ ಎಲ್ಲ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ಗಳು, ಎಲ್ಲ ಚೇರ್ಮನ್ಸ್ಗಳು ಏನು ಮಾಡ್ತಾರೆ? ಒಬ್ಬರೇ ಹೋಗ್ತಾರೆ. ಖರ್ಚು ಮಾಡ್ಕೊಂಡು ಅಲ್ಲಿ ಸ್ಪಾನ್ಸರ್ಸು ಅದು ಸಿಗ್ತಾರೆ, ಸಪೋರ್ಟ್ ಮಾಡ್ತಾರೆ, ಹೋಗ್ತಾರೆ. ಈ ಥರ ಪ್ರೊಟೆಸ್ಟ್ ಇದೆ ಬನ್ನಿ ಅಂತಾರೆ, ಎಲ್ಲ ಸ್ಟೂಡೆಂಟ್ಸ್ ಹೋಗ್ತಾರೆ. ಅದೇ ರೀತಿ ಸುಮಾರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ಪ್ರತಿಯೊಂದು ಸಂಘಟನೆಗಳು ಕೂಡ ಅಷ್ಟೇ ಸಪೋರ್ಟಿವ್ ಮಾಡಿದ್ದಾರೆ. ಎಲ್ಲ ಹೋರಾಟಕ್ಕೂ ಅಷ್ಟೇ ತುಂಬ ಸಪೋರ್ಟಿವ್ ಮಾಡಿದ್ದಾರೆ. ನಾರಾಯಣಗೌಡರು ಆಗಿರ್ಬೋದು, ಮತ್ತು ಕರ್ನಾಟಕ ಸೇನೆ ಬಸವರಾಜ ಪಡುಕೋಟೆ ಆಗಿರ್ಬೋದು, ಪ್ರತಿಯೊಬ್ಬರು ಸರ್, ಅವರು ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ಪ್ರತಿಯೊಬ್ಬರು ಸಂಘಟನೆ ಕಟ್ಟಿರೋರಾಗಿರ್ಬೋದು, ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಪ್ರೊಟೆಸ್ಟ್ ಮಾಡೋಕ್ಕೆ. ಪ್ರೊಟೆಸ್ಟ್ ಮಾಡಿ ಅದನ್ನ ಜಯ ಕೂಡ ಆಗಿದೆ, ಒಂದೊಂದು ಸಕ್ಸಸ್ ಆಗಿದೆ. ನೋಟಿಫಿಕೇಶನ್ಸ್ ಬಿಟ್ಟಿದ್ದಾರೆ. ಈಗ ನಾಡಿದ್ದೊಂದು ಪ್ರೊಟೆಸ್ಟ್ ಇದೆ, ನಾಳೆ 11th ಒಂದು ಪ್ರೊಟೆಸ್ಟ್ ಇದೆ ಫ್ರೀಡಮ್ ಪಾರ್ಕಲ್ಲಿ. ಸೊ ಇದೇ ರೀತಿ ನೋಟಿಫಿಕೇಶನ್ಸ್ ಆಗ್ತಿಲ್ಲ ಕಾರಣ ಸೂಸೈಡ್ ರೇಟು ಜಾಸ್ತಿ ಆಗಿದೆ. ಯಾಕೆ ನೋಟಿಫಿಕೇಶನ್ಸ್ ಲೇಟ್ ಆಗುತ್ತೆ ಸರ್? ಸ್ಕ್ಯಾಮ್ ಅದೊಂದೇ ರೀಸನ್ ಸರ್. ಸರ್ಕಾರಕ್ಕೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ಈಗ ನಾನು 400 ಪೋಸ್ಟ್ ಕರೆದಿರ್ತೀನಿ, 400 ಪೋಸ್ಟ್ ಕಾಲಪ್ ಮಾಡಿರ್ತೀನಿ. ಅಪ್ಲಿಕೇಶನ್ ಎಷ್ಟು ಜನ ಆಗ್ತಾರೆ? ಕಾಂಪಿಟೇಷನ್ ಜಾಸ್ತಿ ಇದೆ. ಪ್ರೆಸೆಂಟ್ ಸೊಸೈಟಿ ಕೆಲಸ ಇಲ್ಲ, ಅಪ್ಲಿಕೇಶನ್ಸ್ ಜಾಸ್ತಿ ಹೋಗುತ್ತೆ. ಹೌದು. ಏನು ಮಾಡ್ತಾರೆ ಸುಮಾರು ಜನ? ಈ IT ಕಾರ್ಪೊರೇಟ್ ಫೀಲ್ಡ್ ಬಿಟ್ಬಿಟ್ಟು, ಸಾಕಪ್ಪ ದುಡ್ಡಿದ್ದು ಸಾಕು, ಗೌರ್ಮೆಂಟ್ ಜಾಬ್ ತೊಗೊಳ್ಳೋ ಅಂತ ಬರ್ತಾರೆ. ಬಂದ್ಬಿಟ್ಟು 400 ಪೋಸ್ಟ್ ಕರೆದಿರ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಲೇಜ್ ಅಕೌಂಟ್ ಪೋಸ್ಟ್ ಕರೆದಿದ್ದಾರೆ ಅಂತ ಅಂದ್ಕೊಳ್ಳಿ. 400 ಪೋಸ್ಟಲ್ಲಿ ಅಪ್ಲಿಕೇಶನ್ ಹಾಕೋದು ಎಷ್ಟು ಜನ? 1,00,000 ಜನ ಆಗ್ತಾರೆ. ಹೌದು. 400 ಪೋಸ್ಟ್ಗೆ 1,00,000 ಜನ ಆಗ್ತಾರೆ. ಒಂದು ಅಪ್ಲಿಕೇಶನ್ ಫೀಸ್ ಈ ರಿಸರ್ವೇಷನ್ ಮೇಲೆ ಎಷ್ಟಿಷ್ಟು ದುಡ್ಡು ಅಂತ ಇರುತ್ತೆ. ಅಷ್ಟು ದುಡ್ಡು ಆದಾಗ ಎಷ್ಟೋ ಕೋಟಿ ರೂಪಾಯಿ ಆಗುತ್ತೆ ಸರ್ಕಾರಕ್ಕೆ. ಅಪ್ಲಿಕೇಶನ್ ಫೀಸ್ ಹೋಗುತ್ತೆ. ಆ ಫೀಸ್ ಹೋದಾಗ ಪ್ರಾಪರಾಗಿ ಆ ಒಂದು ವೆಬ್ಸೈಟು ಓಪನ್ ಆಗೋಲ್ಲ. ಬಟ್ ವಿ ನೀಡ್ ಟು ಥ್ಯಾಂಕ್ಫುಲ್ KE ಅವ್ರನ್ನ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರನ್ನ. ಈಗ ಚೆನ್ನಾಗಿ ಮಾಡಿದ್ದಾರೆ, ಈಗ ಬಂದಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ನಡೀತದೆ. ಹಳೇದು ಹೇಳ್ತಾ ಇರೋದು ನಾನು. ಈಗಲೂ ಒಂದೊಂದು ಸಣ್ಣ ಪುಟ್ಟ ಆಗ್ತಾಯಿಲ್ಲ ಅಂತ ಚಾನ್ಸ್ ಇಲ್ಲ. ಬಟ್ ಕರ್ನಾಟಕ ಎಕ್ಸಾಮಿನೇಷನ್ ಓಕೆ, ತುಂಬ ಚೆನ್ನಾಗಿ ನಿಭಾಯಿಸ್ತಿದ್ದಾರೆ. ನಾನು ಎಕ್ಸಾಮ್ ಬರೆದಿದ್ದೆ, ತುಂಬ ಚೆನ್ನಾಗಿ ನಿಭಾಯಿಸೋದು, ತುಂಬ ಸಪೋರ್ಟಿವ್ ಮಾಡಿದ್ರು, ಚೆನ್ನಾಗಿ ನಡೀತದೆ. ಸ್ಟ್ರಿಕ್ಟ್ ಆ್ಯಂಡ್ ಕಂಟ್ರೋಲಲ್ಲಿ ನಡೀತದೆ, ತೊಂದರೆ ಇಲ್ಲ. ಬಟ್ ಹಳೇದೆಲ್ಲ ಎಲ್ಲೋಯ್ತು? ನೋಟಿಫಿಕೇಶನ್ಸ್ಗಳು ಸರ್ ಸುಮಾರು ಏನಿಲ್ಲಂದು 87,000 ಖಾಲಿ ಇದೆ ಹುದ್ದೆಗಳು ಪ್ರತಿಯೊಂದೊಂದು ಡಿಪಾರ್ಟ್ಮೆಂಟಲ್ಲೂ. ಹೇಳ್ತಾ ಇದ್ದಾರೆ ಇನ್ನೇನು PC ಬಿಟ್ಬಿಡ್ತೀವಿ, ಇನ್ನೇನು PSI ಸ್ಟಾರ್ಟ್ ಆಗುತ್ತೆ,
ಇನ್ನೇನು 8,000 ಪೋಸ್ಟ್ ಬಿಡ್ತೀವಿ, ಇನ್ನೇನು 600 ಪೋಸ್ಟ್ ಬಿಡ್ತೀವಿ ಹೇಳ್ತಾನೆ ಇದ್ದಾರೆ. ಅವತ್ತಿಂದ ಆಗ್ತಾ ಇಲ್ಲ. ಸ್ಟೂಡೆಂಟ್ಸ್ಗಳು ಕಾಯ್ಕೊಂಡಿದ್ದಾರೆ ಪಾಪ, ಕಾಯ್ಕೊಂಡಿದ್ದಾರೆ. ಪ್ರಾಬ್ಲಮ್ ಏನಂದರೆ ಹಳೆ ಸ್ಕ್ಯಾಮ್ಗಳಾಗಿರೋದು ಇನ್ನೂ ಅವ್ರಿಗೆ ಪ್ರಾಪರ್ ಕೋರ್ಟಿಂದ ಇದು ಸಿಗ್ತಿಲ್ಲ. ಮತ್ತು ಒಬ್ಬೊಬ್ಬರು ಏಜ್ ಬಾರ್ ಆಗಿದೆ, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದು ಥ್ಯಾಂಕ್ಫುಲ್ ಮಾಡ್ಬೇಕು ಗೌರ್ಮೆಂಟ್ನ, ಇಲ್ಲ ಅಂತ ಹೇಳಿಲ್ಲ. ಬಟ್ ಸ್ಕ್ಯಾಮ್ಸ್ಗಳನ್ನ ತಡೆಯೋಕ್ಕಾಗ್ತಾ ಇಲ್ಲ. ಈ ಮಿಡಲ್ ಪರ್ಸನ್ಸ್ ಇದ್ರಲ್ಲ ಸರ್ ಮೇಯ್ನು, ಅವ್ರದ್ದೇ ಮೇಯ್ನ್. ಅವ್ರನ್ನ ಫಸ್ಟ್ ಹಿಡಿಬೇಕು. ಮಿಡಲ್ ಪರ್ಸನ್ಸ್ ಯಾರು ಇರ್ತಾರೆ, ಮಧ್ಯವರ್ತಿಗಳು, ನೀನು ಕೆಲಸ ಮಾಡಿಸ್ಕೊಡ್ತೀನಿ ಬಾ, ಮನೆ ಹಾಳು ಮಾಡೋದು ಅವ್ರು ಸರ್, ಅವ್ರು ಹಾಳು ಮಾಡೋದು. ಹೌದು. ಈ ರೀತಿ ಆಗ್ತಿರೋದ್ರಿಂದ ನೋಟಿಫಿಕೇಶನ್ಸ್ಗಳು ಆಗ್ತಾ ಇಲ್ಲ. ಮತ್ತು ಈ ಒಂದೊಂದು ಫೈನಾನ್ಷಿಯಲಿ ಏನು ಸಪೋರ್ಟ್, ಫೈನಾನ್ಷಿಯಲಿ ಏನು ತೊಂದರೆ ಇದೆ ಅನ್ನೋದು ಗೊತ್ತಿಲ್ಲ ಸರ್ಕಾರದಲ್ಲಿ. ಈ ರೀತಿ ಆಗಿದೆ ಸರ್. ಸೊ ಅದಕ್ಕೆ ನೋಟಿಫಿಕೇಶನ್ಗಳು ಆಗ್ತಾ ಇಲ್ಲ, ಆಗಬೇಕು, ಆಗ್ತಾ ಇಲ್ಲ. ಸರ್, ಈಗ ನೀವು 4 ಸಿವಿಲ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದಿರಲ್ವಾ? ಸೊ ನೀವು ಯಾವ ಥರ ಪ್ರಿಪೇರ್ ಆಗ್ತಿದ್ರಿ? ಜಸ್ಟ್ ಸರ್ ನಾನು ಒಬ್ಬ ಏನು ಗೊತ್ತಿಲ್ಲ ಇದ್ರ ಬಗ್ಗೆ, ಫೀಲ್ಡೇ ಗೊತ್ತಿಲ್ಲ ಅಂತ ನಿಮ್ಗೆ ಹೇಳೋನಲ್ಲ, ಹೌದು. ಮಾರ್ಗದರ್ಶನ ಗೊತ್ತಾಯ್ತು. ಬ್ಯಾಕ್ ಬೋನ್ ಆಗಿ ನಮ್ಮ ಸಾಹೇಬ್ರಿದ್ರು. ಹೌದು. ಅವ್ರದ್ದು ಸರ್ ಇನ್ನೊಂದು ಹೇಳ್ಬೇಕಾದ್ರೆ ಸರ್, ಸಿಂಪಲ್ ಆಗಿ ಹೇಳ್ಬೇಕಾದ್ರೆ RDC ಫೌಂಡೇಶನ್, ಭರವಸೆ ಅಂದರೆ ಹೋಪ್. ಅದು ನಮ್ಮ ಕರ್ನಾಟಕ ಸಿಂಗ್ ರವಿ ಡಿ ಚನ್ನನ್ ಸಾಹೇಬ್ರದ್ದು, IPS ಭರವಸೆ. ಭರವಸೆನ ಅದು ಓಕೆ. ರವಿ ಚನ್ನನ್ ಅವರು ಸಾಹೇಬ್ರದ್ದು. ಅದು ಧಾರವಾಡಲ್ಲಿದೆ, ಇನ್ನೇನು ಬೆಂಗಳೂರಲ್ಲಿ ಕೂಡ ನಡೆಯುತ್ತೆ. ಸೊ ಅವರು ನಮ್ಮ ಸಾಹೇಬರು, ರವಿಚಂದ್ರ ಸಾಹೇಬರು, ಆ ಒಂದು ಇನ್ಸ್ಟಿಟ್ಯೂಟ್ ಅವರು ಕಮರ್ಷಿಯಲ್ ಆಗಿ ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಯುವಕರಿಗೆ ಹೆಲ್ಪ್ ಆಗಲಿ, ಬಡವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಸರ್ ಬರೀ 4,000 ಫೀಸಲ್ಲಿ, 4,000 to 5,000 ಫೀಸಲ್ಲಿ ನಡೆಸ್ತಾ ಇದ್ದಾರೆ. ಅವರಿಗೆ ಟೀ ಶರ್ಟ್ ಕೊಡೋದ್ರಿಂದ ಆಗಿರ್ಬೋದು, ಬುಕ್ಸ್ ಕೊಡೋದ್ರಿಂದ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಸೂಪರ್ ಸರ್. ಆ ಥರ ಮಾಡ್ತಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಸರ್ ಯಾಕೆ ಬಡವರು, ಸರ್ರು ಬಂದಿದ್ದು ಅದೇ ಫೀಲ್ಡಿಂದ, ತಮ್ಗೆ ಗೊತ್ತಿದೆ ಸರ್, ಸ್ಟೋರಿ ನೋಡ್ಬೋದು. ಅವ್ರ ಸ್ಟೋರಿ ಫುಲ್ ನೋಡಿದ್ದೀನಿ. ನೋಡಿದ್ದೀರಾ? ಹೌದು. ಪಾಪ ಅವರೊಬ್ರು ಕಂಡಕ್ಟರ್ ಆಗ್ಬೇಕಂತ ಇದ್ದಿದ್ದು, ಅವ್ರ ಕಂಡಕ್ಟರ್ ಕತೆ ನಮ್ಮಂತ ಯುವಕರಿಗೆ ಇನ್ಸ್ಪೈರ್ ಅಲ್ವಾ ಸರ್? ಸರ್ ಕೋಟ್ಯಾಂತರ ಜನ ಇದ್ದಾರೆ. ಹೌದು. ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಎಷ್ಟು ಜನ ವಿದ್ಯಾರ್ಥಿಗಳು ಅವ್ರನ್ನ ಫಾಲೋ ಅಪ್ ಮಾಡ್ತಿದ್ದಾರೆ. ಸುಮ್ಮನೆ ಸರ್. ಹೌದು. ಅದೇ ಥರ ಅವರೊಬ್ಬ ಕಂಡಕ್ಟರ್ ಆಗ್ಬೇಕಂತ ಬಂದಿದ್ದು, ಎಲ್ಲ ಸ್ವೀಪರ್ ಕೆಲಸ ಮಾಡಿದ್ದಾರೆ, ಎಲ್ಲ ಕೆಲಸ ಮಾಡಿದ್ದಾರೆ. ಒಬ್ರು ಈಗ IPS ಅಧಿಕಾರಿ, ಕರ್ನಾಟಕ ಸಿಂಗಮ್ ಅಂತ ಕರೀತಾರೆ, ಅವ್ರಿಗೆ ಆದಂಥ ಫಾಲೋವರ್ಸ್ ಇದ್ದಾರೆ. ನಾನು ಹುಚ್ಚಾಭಿಮಾನಿ ಅವ್ರಿಗೆ. ಇಷ್ಟೇ ಸರ್, ಅವ್ರು ನಂಗೆ ಹೇಳೋದೇ ಇಷ್ಟು, ನೋಡು ಮನೋಜ್, ಎಕ್ಸಾಮ್ ಬರೀ, ಆಗುತ್ತೋ ಬಿಡುತ್ತೋ ಅಲ್ಲ, ಪ್ರಯತ್ನ ಮಾಡು. ಪ್ರಯತ್ನ ಮಾಡದೇ ಇರುವುದು ನಿಜವಾದ ಸೋಲು. ಅವ್ರು ಹೇಳೋದು ಪ್ರಯತ್ನ ಮಾಡಿ, ಇಲ್ವಾ ಬೇರೆ ಫೀಲ್ಡ್ಗಳಿದೆ, ಮಾಡಿ ಆರಾಮಾಗಿ ಈ ಥರ. ಆದರೆ ಯಾಕೆ ಸರ್ರು ಮೈನ್ ಫೋಕಸ್ ಆಗಿ ಬಡವರಿಗೆ ಮಾಡಿರೋದು ಅಂದರೆ ಇದೇ ಕಾರಣಕ್ಕೆ ಸರ್. ಪಾಪ ದುಡ್ಡಿರಲ್ಲ ಅವ್ರ ಹತ್ರ, ಕಮರ್ಷಿಯಲ್ ಆಗಿ ಏನೂ ಮಾಡಿಲ್ಲ, ಪಾಪ ಅವರೇ ಮಾಡಿದ್ರು. ಈಗ ದೇನಲ್ಲಿ ಸ್ಟಾರ್ಟ್ ಮಾಡಬೇಕು, ಮೊನ್ನೆ ಹೇಳಿದ್ರು, ನಂಬ್ತಿರೋ ಬಿಡ್ತಾರೆ ಸರ್. ಕರೆದ್ಬಿಟ್ಟು ಅಶ್ವಿನ್ ಅಂತ ಒಬ್ರು ಇದ್ದಾರೆ, ಈಸ್ ಅನ್ IT ಕನ್ಸಲ್ಟೆಂಟ್. ದೇವನಹಳ್ಳಿ ಸ್ಟಾರ್ಟ್ ಮಾಡಬೇಕು, ಭರವಸೆನ? ಹೌದು. ಬೆಂಗಳೂರಲ್ಲಿ ಇತ್ತು, ವಿಜಯನಗರದಲ್ಲಿ ಇತ್ತು. ಓಕೆ. ಸೊ ಸ್ವಲ್ಪ ಬೇರೆ ಇದರಿಂದ ಕ್ಲೋಸ್ ಮಾಡಿದ್ರು. ಓಕೆ. ಮತ್ತೆ ಸ್ಟಾರ್ಟ್ ಮಾಡ್ತೀವಿ, ಎಲ್ಲ ಕಡೆ ಸ್ಟಾರ್ಟ್ ಆಗತ್ತಿನ್ನ. ಹಾ. ಯಾಕೆ ದೇವನಹಳ್ಳಿ ಮಾಡಬೇಕು? ಅಲ್ಲಿರ ಸುತ್ತಮುತ್ತ ಭಾಗ, ದೇವನಹಳ್ಳಿ, ಯಲಹಂಕ, ಕೋಲಾರ ಎಲ್ಲ ಕವರ್ ಆಗಬೇಕು. ಎಲ್ಲ ಕಾಲೇಜ್ಗಳು ಟೈಅಪ್ ಅನ್ನೋದಕ್ಕಿಂತ ಹೌದು. ವರ್ಕ್ಶಾಪ್ ಮಾಡಬೇಕು. ಎಷ್ಟೋ ಜನ ವಿದ್ಯಾರ್ಥಿಗಳು ಇದಾರಲ್ಲ ಸರ್, ಇವಾಗ ಕನ್ಸ್ ಕಟ್ಕೊಂಡು ಎಷ್ಟೋ ಜನ ಆ ಕಡೆ ಹೌದಾ? ಅವ್ರಿಗೆಲ್ಲರಿಗೂ. ಹೌದು. 100%. ಒಳ್ಳೆ ಅಣ್ಣಾಮಲೈ ಸಾಹೇಬ್ರು ಇದ್ರು, ಅದು ಬಿಟ್ರೆ ಈಗ ರವಿಚಂದ್ರ ಸಾಹೇಬ್ರು, ಇನ್ನು ಸುಮಾರು ಜನ ಆಫೀಸರ್ಸ್ ಇದ್ದಾರೆ, ಸುಮಾರು ಜನ ಇನ್ಸ್ಟಿಟ್ಯೂಟ್ ಮಾಡಿರೋರು ಇದ್ದಾರೆ. ಬಟ್ ಮೇಯ್ನ್ ನಮ್ಮ ಸಾಹೇಬ್ರು ಸರ್ ದೇವನಹಳ್ಳಿ ಮಾಡ್ಬೇಕಂತ ಇದ್ದಾರೆ. ನಮಗೆ ಅವಕಾಶ ಕೊಟ್ಟಿದ್ದಾರೆ, ನೀನೇ ನಡ್ಸ್ಕೊಂಡು ಹೋಗು. ಅಶ್ವಿನ್ ಸರ್ ಅಂತ ಒಬ್ರು ಇದ್ದಾರೆ, ಈಸ್ ಅನ್ IT ಕನ್ಸಲ್ಟೆಂಟ್. ಅವರು ಮತ್ತೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ತಾರೆ. ಸುಮಾರು ಗೌರ್ಮೆಂಟ್ ಸೆಕ್ಟರ್ಸ್ ಇರಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅಶ್ವಿನ್ ಸರ್ ಅನ್ನೋದು. ಅವರು ನಾನು ರಿಮೆಂಬರ್ ಮಾಡ್ಕೊಬೇಕು, ನಮ್ಮ ಸಾಹೇಬ್ರು ಕೂಡ ರಿಮೆಂಬರ್ ಮಾಡ್ಕೊಬೇಕು. ಈಸ್ ಮೈ ಸ್ಟ್ರೆಂತ್ ಸರ್. ಏನೇ ಕಷ್ಟದಿಂದ ಬಂದಾಗ ನಾನು ಒಬ್ಬನೇ ಅಲ್ಲ ಸರ್, ಪಬ್ಲಿಕ್ ಯಾರೇ ಹೋಗಲಿ ಸ್ಪಂದಿಸ್ತಾರೆ. ಕಷ್ಟ ಯಾರಂತ ಬಂದಾಗ ನಾನು ನೋಡಿರೋದು ಅಷ್ಟೇ ಸರ್. ಯಾವುದೇ ಆಫೀಸ್ಗೆ ಹೋದ್ರೂ ತೊಗೊಂಡು ನೀರು ಕೊಡಿ, ತಾಳ್ಮೆಯಿಂದ ಆರಾಮಾಗಿರು, ಹೇಳಿ ಏನು ಸಮಸ್ಯೆ ಹೇಳು, ಆಯ್ತು ಒಮ್ಮೆ ಕೆಲಸ ಆಯ್ತು, ಆ ಥರ ಸರ್. ಎಲ್ಲೂ ನೋಡಿಲ್ಲ ಸರ್. ಐ ಹ್ಯಾವ್ ಪ್ರೌಡ್ ಮೈ ಬಾಸ್, ನಂಗೆ ಪ್ರೌಡ್ ಇದೆ. ಒಂಥರ ಬೇರೆ ಥರ, ಒಂಥರ ಮೈ ಜುಮ್ ಅನ್ನೋದು ಸರ್. ಕರ್ನಾಟಕಕ್ಕೆ ಪ್ರೌಡ್ ಅಲ್ವಾ ಸರ್? ಹ್ಞೂ ಸರ್. ಈಗ ನೋಡಿ ಸರ್, ಈಗ ಅವ್ರು ಏನು ಉದ್ದೇಶ ಇತ್ತು ಸರ್, ಫಸ್ಟ್ ಆಫ್ ಆಲ್ ಧಾರವಾಡಲ್ಲಿ ಮಾಡಿದ್ರು. ಹೌದು, ಸುಮಾರು ಜನ ಸ್ಟೂಡೆಂಟ್ ಸಕ್ಸಸ್ ಆದರು. ಅಲ್ಲಿ ಆರ್ಮಿಗೆ ಹೋಗಿರೋರು ಇದ್ದಾರೆ, PSI ಆಗಿರೋರು ಇದ್ದಾರೆ, UPSC ಮಾಡಿರೋ IPS ಆಗಿರೋರು ಒಬ್ರು ಇದ್ದಾರೆ. ಇದಕ್ಕಿನ ಪ್ರೌಡ್ ಬೇಕಾ ಸರ್? ಒಂದು ಇನ್ಸ್ಟಿಟ್ಯೂಟಲ್ಲಿ ಒಬ್ಬ ಸಕ್ಸಸ್ ಸಾಕು ಸರ್, ಇನ್ನೇನು ಬೇಕು ಅದಕ್ಕಿನ ಪ್ರೌಡು? ನಿಕ್ಕನು ಅದೇ ಥರ ಅಷ್ಟೇ ಗುಣಮಟ್ಟ ಶಿಕ್ಷಣ ಕೊಡ್ತಿದ್ದಾರೆ. ಭರವಸೆ RDC ಫೌಂಡೇಶನ್ ಮಾರ್ಗದರ್ಶಕರು ನಮ್ಮ ರವಿ ಡಿ ಚನ್ನನ್ ಸಾಹೇಬ್ರೆ ಕೂಡ ದೇವನಹಳ್ಳಿ ನಡೀತಾ ಇದೆ. ಪ್ರತಿಯೊಂದು ಕಡೆಯಿಂದ ಈಗ ಸ್ಟಾರ್ಟ್ ಮಾಡ್ತೀವಿ. ಸ್ಮಾಲ್ ಫೇಸ್ ನಮ್ಮದು, ಯಾವುದು ಕಮರ್ಷಿಯಲ್ ಏನಲ್ಲ. ಸ್ಟೂಡೆಂಟ್ಸ್ ಹೆಲ್ಪ್ ಆಗಬೇಕು, ಬಡವರಿಗೆ ಹೆಲ್ಪ್ ಆಗಬೇಕು ಅನ್ನೋದು ಅವ್ರ ಉದ್ದೇಶ. 100% ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಸರ್ಗೂ ಒಳ್ಳೇದಾಗತ್ತೆ, ಅವ್ರ ಫಾಲೋವರ್ಸ್ಗೂ ಒಳ್ಳೇದಾಗತ್ತೆ. ಎಲ್ಲರೂ ಆಫೀಸರ್ಸ್ ಆಗಿ ಒಂದಲ್ಲ ಒಂದಿನ ಹೊರ ಹೊಮ್ತಾರೆ, ಇಲ್ಲಾನು ಒಂದು ದೊಡ್ಡ ಅಧಿಕಾರಿಯಾಗಿ
ಇಲ್ಲ ದೊಡ್ಡ ಒಂದು ಲೀಡರ್‌ಶಿಪ್ ಕ್ವಾಲಿಟಿ ಆಗಿ ಒಬ್ಬ ಲೀಡರ್ ಆಗಿ ರೀಚ್ ಹೋಗೇ ಹೋಗ್ತಾರೆ. ಆಗ್ಬೇಕು ಸರ್. ಎಲ್ಲ ಅದು ಎಷ್ಟೋ ಜನ ವಿದ್ಯಾರ್ಥಿಗಳ ಕನಸು. ರವಿ ಡಿ ಚನ್ನಣ್ಣನವ್ರು ಸರ್ ಅವರು ತಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಎಷ್ಟೋ ಜನ ಸ್ಟೂಡೆಂಟ್ಸ್‌ಗೆ ಇದು ಯೂಸ್ ಆಗ್ಬೇಕು ಅಂದ್ಬಿಟ್ಟು ಅವ್ರು ಮಾಡ್ತಿದ್ದಾರೆ ಅಂದಮೇಲೆ ಹ್ಯಾಟ್ಸ್ ಆಫ್ ಸರ್ ಸರ್ಗೆ. ಅಷ್ಟೇ ಸರ್ ಪಾಪ ಅವ್ರ ಕೆಲಸ ಅವ್ರ ಪರ್ಸನಲ್ ಕೆಲಸಗಳು ಬಿಟ್ಟು ಪಬ್ಲಿಕ್‌ಗೋಸ್ಕರ ಕೆಲಸ ಮಾಡ್ತಾರೆ. ಹೌದು. ನಾನು ನೋಡ್ತೀನಿ ಸರ್. ಹಾಂ. ಸರ್ ನಂಬ್ತೀರಾ ಬಿಡ್ತೀರಾ ನಾನು ಒಂಥರ ಹುಚ್ಚ ನಾನು. ಹೋಗ್ತೀನಿ, ಮಂತ್ಲಿ ಒನ್ಸ್ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ, ವೀಕ್ಲಿ ಒನ್ಸ್ ಹೋಗ್ತೀನಿ, ಬರ್ತೀನಿ. ಯಾಕೆ ನನ್ಗೇನಾದ್ರು ಒಂಥರ ಇದೇ ಥರ ಸರ್ ಎಕ್ಸಾಮ್ಗೆ ಸ್ಟೂಡೆಂಟ್ಸ್‌ಗೆ ಹೆಂಗೆ ತೊಂದರೆಗಳು ಆಗ್ತಾ ಇದೆ ಎಕ್ಸಾಮ್ ಇಲ್ಲದೆ ಅದಿಲ್ಲದೆ ಬೇಜಾರಾದಾಗ ಹೋಗ್ತೀನಿ. ಈಸ್ ಮೈ ಬೂಸ್ಟ್ ಮಾಡ್ತಾರೆ ಸ್ಟ್ರೆಂತ್. ಒಂದ್ಸಲಿ ಅವ್ರು ಮಾತು ಹೇಳ್ತಾರೆ ಸರ್, ಒಂದು ಮಾತು ಹೇಳ್ತಾರೆ, ಆ ಮಾತೇ ನನಗೆ 1 ತಿಂಗಳು 2 ತಿಂಗಳು ಹೇಳಿ ಸರ್. ಸ್ಟ್ರೆಂತ್ ಇದ್ದಂಗೆ. ಹೇಳಿ ಸರ್. ಅದೇ ಸರ್ ಮಾಮೂಲಿ ಯೂಶುವಲ್ ಆಗಿ ಈಗ ಬಡತನ ಎನ್ನುವುದೇ ಶಾಪವಲ್ಲ, ಅದರಿಂದ ಹೊರಬರೋದು ಅದು ನಿಜವಾದ ಶಾಪ. ಅವ್ರು ಹೇಳಿದ್ರು ಹೆಂಗಿದೆ ಸರ್ ಇದು? ಸೂಪರ್. ಸಾಕಲ್ಲ ಈ ಥರ ಗೈಡ್ ಮಾಡೋರು ಒಬ್ರು ಇದ್ದು ಬಿಟ್ರೆ ಸರ್ ಏನು ಬೇಕು ಗೆಲ್ಬೋದು. ಅವ್ರ ಸ್ಲೋಗನ್ಸ್ ಹಂಗೆ ಇರುತ್ತೆ, ಅವ್ರು ಹೇಳೋ ಮಾತು ಹಂಗೆ ಇರುತ್ತೆ. ಅವ್ರು ನಿಂತ್ಕೊಂಡು ಮಾತಾಡ್ತಾ ಇದ್ರೇನೆ ಎಂಥ ವಿದ್ಯಾರ್ಥಿಗೆ, ನಾಟ್ ಓನ್ಲಿ ವಿದ್ಯಾರ್ಥಿ ಸರ್, ಬರೀ ಸ್ಟೂಡೆಂಟ್ಸೇ ಅಲ್ಲ, ಯಾರೋ ಒಬ್ಬ ವ್ಯಕ್ತಿ ಸುಮ್ಮನೆ ಅವ್ರು ಹೇಳ್ತಾರ ಮಾತು ಕೇಳ್ತಾ ಇದ್ರೇನೆ ಒಂದು ಗೂಸ್ ಬಂಪ್ಸ್ ಬರುತ್ತೆ, ಒಂದು 100% ಏನೋ ಒಂದು ಶಕ್ತಿ ಸ್ಟ್ರೆಂತ್ ಬರುತ್ತೆ, ಏನಾದ್ರು ಮಾಡಬೇಕು ಲೈಫಲ್ಲಿ, ಸಾಧಿಸ್ಬೇಕು, ಹೌದು ಅನ್ಸ್ಬಿಡುತ್ತೆ ಅವ್ರ ಮಾತು ಕೇಳ್ತಾ ಇದ್ರೇನೆ. ಖಂಡಿತ ಸರ್. ನಾವೇ ಎಷ್ಟೋ ವಿಡಿಯೋಸ್ ನೋಡಿದೀವಿ ಸರ್, ಸರ್ದು ಒಂದು ಪ್ರೋಗ್ರಾಮ್ಸ್ ನೋಡಿದೀವಿ ಎಷ್ಟೋ ಜನ ಸರ್ದು ಎಷ್ಟೋ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋದು ವಿಡಿಯೋಸ್ ನೋಡಿದ್ದೀನಿ. ಆ ಸರ್ದು ವೀಕೆಂಡ್ ವಿತ್ ರಮೇಶ್ ಬಂದಾಗ ಆ ಎಪಿಸೋಡ್ಸ್ನೇ ನಾವು ಅವಾಗ ಒಂದು ಆ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ಒಂದು 10 ಸಲ ನೋಡ್ಬಿಟ್ಟಿದ್ದೀವಿ ನಾವು ಎಪಿಸೋಡ್ಸ್ನ.